ನಮ್ಮ ಪೂರ್ವಜರ ಜೀವನವನ್ನು ಒಮ್ಮೆ ಅವಲೋಕಿಸಿ ನೋಡಿದಾಗ ಈ ಕೃಷಿ ಹೈನುಗಾರಿಕೆ ಎನ್ನುವುದು ಅವರ ಜೀವನದಲ್ಲೇ ಬೆರೆತು ಹೋಗಿತ್ತು ಅನ್ನುವುದು ಸ್ಪಷ್ಟವಾಗುತ್ತೆ. ಮನೆಯಲ್ಲಿ ಹಾಲು ಇಲ್ಲದೇ ಇರೋವಂಥ ದಿವಸ, ಕುರಿ ಮೇಕೆ ಇಲ್ಲದಿರೋಂಥ ದಿವಸ ಅವ್ರು ನೋಡೇ ಇಲ್ಲ, ಅವ್ರು ಬದುಕಿರೋವರೆಗೂ. ಇವತ್ತು ನಾವು ಕೂಡ ಅದೇ ಇದೆ ಅಂತ ನಾವು ನಡೀತಾ ಇದ್ವಿ. ಅದಕ್ಕೆ ಉಪಕಸಬು ಯಾಕೆ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಅದಕ್ಕೆ ಅವಿಭಾಜ್ಯ ಸಂಬಂಧ ಇದೆ. ಹೆಂಗೆ ಇವತ್ತು ತಂದೆ ತಾಯಿಗೂ ಮಕ್ಕಳಿಗೂ ಸಂಬಂಧ ಇದೆಯೋ ಆ ರೀತಿ ಸಂಬಂಧ ಇತ್ತು ಮರ ಗಿಡಗಳ ಬಗ್ಗೆ ಮತ್ತು ಉಪಕಸಬಿನ ಬಗ್ಗೆ. ಈ ಭಾಗದಲ್ಲಿ ಇದು ಹಳ್ಳಿಕಾರ ತಳಿ, ನಮ್ಮ ತಳಿ ಇದು. ಇದು ಬಹು ಉಪಯೋಗಿ. ಇದು ಒಂದು ಕಡೆ ಉಳುಮೆ ಮಾಡ್ತದೆ, ಎಲ್ಲ ಕೆಲಸಕ್ಕೂ ಇದು ಕೊಡ್ತದೆ, ಮತ್ತು ಒಳ್ಳೆ ಹಾಲು ಕೊಡ್ತದೆ, ನಿಜವಾದ ಹಾಲು ಇದು. ಇದ್ರ ಗುಣ, ಇದ್ರ ಮೌಲ್ಯ ಇವತ್ತು ನೋಡಿ, ಇವಾಗ 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕೂಡ ಇದೆ. ಇದು ಈ ಓರಿ ಇದೆಯಲ್ಲ, ಇದು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ ಒಳ್ಳೆಯದು. ಇದೆಲ್ಲ ನಾವು ಯಾರು ಇಟ್ಕೊಳ್ಳೋಕೆ ತಯಾರಿಲ್ಲ ಇವತ್ತು ದಿವಸ. ಕಾರಣ ನಾನಾ ಸಮಸ್ಯೆ ಇದೆ. ಅದಕ್ಕೆ ಮೇವು ಸಮಸ್ಯೆ ಅಲ್ಲ, ಸುಧಾರಣೆ ಮಾಡೋದಕ್ಕೆ ಮನಸ್ಸಿಲ್ಲ. ಹಸು, ಕುರಿ, ಮೇಕೆ, ಎತ್ತುಗಳಿಲ್ಲದ ಮನೆಗಳಿರಲಿಲ್ಲವೆಂದರೆ ಅತಿಶಯೋಕ್ತಿಯಲ್ಲ. ಅಂದು ಅದು ಜೀವನಾಧಾರಿತ ಕೃಷಿಯ ಒಂದು ಭಾಗವಾಗಿತ್ತು. ಈ ಬಂಡವಾಳ ಕೃಷಿ ಬಂದಾಗ ನಮಗೆ ಬಂಡವಾಳವನ್ನು ವಾಪಸ್ ತಗೊಳ್ಳೋದಕ್ಕೆ ಆಗ್ತಾಯಿಲ್ಲ. ಅದು ಎಲ್ಲಿ ಎಡುತ್ತಾ ಇದ್ದೀವಿ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಹಾಕೋ ಬಂಡವಾಳಕ್ಕೂ ಮತ್ತು ಅದು ಇವಾಗ ಲಾಟ್ರಿ ಇದ್ದಂಗಿದೆ. ರೇಟ್ ಬಂದರೆ ನಮಗೆ ದುಡ್ಡು ವಾಪಸ್ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ಶೂನ್ಯಕ್ಕೆ ಹೋಗ್ತೀವಿ. ಇವಾಗ ಟಮಾಟೊ ಒಂದಿನ ಏನಾಗ್ತದೆ, 1000 ಇರ್ತದೆ. 1000 ಇದ್ದಾಗ ಅದು ಲಾಟ್ರಿ, ತಿಪ್ಪೆಗೆ ಹಾಕಿದಾಗ ಹೋಯ್ತು ಶೂನ್ಯ. ಆದರೆ ಬರ್ತಾ ಬರ್ತಾ ಹೈನುಗಾರಿಕೆ ಮನೆ ಮಟ್ಟದಿಂದ ವಾಣಿಜ್ಯ ಮಟ್ಟಕ್ಕೆ ಬೆಳೆದು ದೇಶದ ಆರ್ಥಿಕತೆಯ ಬೆಳವಣಿಗೆಯಲ್ಲಿ ಪಾಲುಗಾರಿಕೆ ಹೊಂದುವಷ್ಟು ಬೆಳೆದಿದ್ದು ಇಂದು ಹೈನುಗಾರಿಕೆಯಲ್ಲಿ ತೊಡಗಿಕೊಳ್ಳುವವರು ದಿನೇ ದಿನೇ ಹೆಚ್ಚುತ್ತಿದ್ದಾರೆ. ಇವತ್ತು ನಮ್ಮ ದೇಶದ ಒಂದು ಸಂಪತ್ತನ್ನು ನೋಡಿದಾಗ ನಾವು ಅಂದರೆ ನಮ್ಮ ಹೈನುಗಾರಿಕೆಯಿಂದ 25% ಭಾಗ GDP ಅಂತ ನಾವು ಏನು ಕರಿತೀವಲ್ಲ, ದೇಶದ ಬೆಳವಣಿಗೆಗೆ ಹೈನುಗಾರಿಕೆಯಿಂದ 20% ಭಾಗ ಅಂದರೆ ಕೃಷಿಯಲ್ಲಿನ 25% ಭಾಗ ಹೈನುಗಾರಿಕಾ ಮೂಲದಿಂದ ಇವತ್ತು ನಾವು ನೋಡ್ತಾ ಇದ್ದೀವಿ. ಅಂದರೆ ನಾವು ಓವರಾಲ್ ದೇಶದ ಸಂಪತ್ತಿನಲ್ಲಿ ಬೆಳವಣಿಗೆ ಕಂಡಾಗ 4% ಭಾಗವನ್ನು ನಮ್ಮ ಹೈನುಗಾರಿಕೆಯಿಂದಲೇ ನಾವು ಕಾಣ್ತಾ ಇದ್ದೀವಿ. ಮತ್ತು ನಾವು ಉದ್ಯೋಗ ಅವಕಾಶ ನೋಡಿದಾಗ 57% ಭಾಗ ಉದ್ಯೋಗಾವಕಾಶಗಳನ್ನು ಇವತ್ತು ನಾವು ಹೈನುಗಾರಿಕೆಯಿಂದಲೇ ಕಾಣ್ತಾ ಇದ್ದೀವಿ. ಇವತ್ತು ನಾವು ನೋಡಿದಾಗ ನಾವು ಹೇಳ್ತೀವಿ ನಮ್ಮ ದೇಶ ಸಂಪತ್ಭರಿತವಾದ ದೇಶ, ಕೃಷಿ ಪ್ರಧಾನವಾದ ದೇಶ ಅಂತಂತೇಳಿ. ಸೊ ಕೃಷಿ ಪ್ರಧಾನವಾದಂಥ ದೇಶ ಅಂತಂದರೆ ಈಗ ನಾವು ಹೈನುಗಾರಿಕೆ ಪಾತ್ರ ಸಹ ಭಾಳ ಮುಖ್ಯವಾದ್ದು. ಕೃಷಿಕರು ಆರ್ಥಿಕವಾಗಿ ಸ್ವಾವಲಂಬನೆ ಪಡೆಯಬೇಕಿದ್ರೆ ಸಮಗ್ರ ಕೃಷಿಯಿಂದ ಮಾತ್ರ ಸಾಧ್ಯ. ಇದು ಬಂದು ಸವಾಬಲ್ಲ ಗಿಡ, ಸವಾಬಲ್ಲ. ಇದು ಜಾನುವಾರುಗಳ ಮೇವು. ಇದು ಬಂದು ಕರಿಬೇವಿನ ಗಿಡ. ಹೌದು. ಎಷ್ಟಿದೆ ಸರ್ ಕರಿಬೇವಿನ ಗಿಡಗಳು? ಸರ್ ಇಲ್ಲಿ ಒಂದು 15 ಗಿಡ ಇದೆ ಸರ್. ಏನು ಬರೀ ಬದುಗಳಲ್ಲಿ ಹಾಕೊಂಡಿದ್ರೆ ಅಷ್ಟೇ? ಬದುಕು ಸುಮ್ಮನೆ ಅಲ್ಲೇ ಇಲ್ಲೇ ಅಂತ ಹೇಳ್ಬಿಟ್ಟು ನಾವು ಏನಕ್ಕೆ ಹೋಗ್ಬೋದು. ನೋಡಿ ಇಲ್ಲಿ ಸೀಬೆ, ಇದು ಬಂದು ಶ್ರೀಗಂಧ. ನೋಡಿ ಅದು ಕಿರುನಳ್ಳಿ. ಓಕೆ ಓಕೆ, ಅದು ಕಿರುನಳ್ಳಿ. ಇದು ಪಕ್ಷಿಗಳಿಗೆ ಇದು ಬಿಡುತ್ತೆ ಈ ಕಾಯಿ. ನೀವು ನೋಡಿದ್ದು ಬೆಂಗಳೂರು ಹಾಕಿರ್ತಾರೆ. ಇದು ಗಸಗಸೆ ಏನದು? ಗಸಗಸೆ. ಗಸಗಸೆ ನಾವು ಮೇವಿಗೆ ಹೊಡೆದಾಕ್ಬಿಡ್ತೀವಿ. ಆಮೇಲೆ ನೋಡಿ ಇದು ಬಾಳೆ, ಏಲಕ್ಕಿ ಬಾಳೆ. ಇದಕ್ಕೇನೂ ಕೊಟ್ಟಿಲ್ಲ ನಾವು, ಬರೀ ಅದ್ರ ಪಾಡಿಗೆ ಅದು ಬೆಳೆಯುತ್ತೆ. ಮಳೆ ಬಂದಾಗ ನೀರು ಬರ್ತೀವಿ ಅಂದ್ರೆ ಅಷ್ಟೇ ನೀರು ಕೊಡ್ಬೋದು. ಅದನ್ನು ತಿಂದುಬಿಟ್ರೆ ಈ ಬಾಳೆಹಣ್ಣು ನೀವು ಯಾವಾಗಲೂ ಇದೇ ಬೇಕು ಅಂತ ಹೇಳ್ತಾರೆ. ಅದಕ್ಕೇನು ಕೊಟ್ಟಿಲ್ಲ ನಾವು, ಏನೂ ಮಾಡಿಲ್ಲ. ನೋಡಿ ಹೇಳ್ತಾ ಇದ್ದಾರೆ ನೋಡಿ, ಹುಲ್ಲಂಗೆ ಬೆಳೆದಿದೆ ಅದ್ರ ಮಧ್ಯದಲ್ಲಿ. ಮತ್ತೆ ಇದು ಅಲಹಾಬಾದ್ ಸಫೇದ. ಈ ಕಾಯಿ ನೀವು ತಿಂದುಬಿಟ್ರೆ ನೀವು ಮತ್ತೆ ಮರೆಯೋದೇ ಇಲ್ಲ ಈ ತೋಟನ. ನೋಡಿ ಸರ್ ಅದ್ರ ಪಾಡಿಗೆ ಅದು. ಇವಾಗ ಇದು ಮತ್ತೆ ಇಲ್ಲಿ ನೋಡಿ, ಇವಾಗ ಇಲ್ಲಿ ನಿಂಬೆ ಇದು ಇದೆಲ್ಲ ಸರ್, ನುಗ್ಗೆ ಇದೆ ಸರ್, ನುಗ್ಗೆ ಇದೆ. ಇದೆಲ್ಲ ಇರಬೇಕು ಅಂತ ಎಲ್ಲ ಥರ ಇರಲಿ. ಬರೀ ನೋಡಿ ಇವಾಗ ಶ್ರೀಗಂಧ, ದಾಳಂಬೆ, ಸಬಾಬುಲ್, ಇದು ಮೇವು. ಇದು ಮನುಷ್ಯನಿಗೆ, ಅದು ಮುಂದಿನ ಪೀಳಿಗೆಗೆ. ಹೌದು. ಈ ಭೂಮಿ ಮಾರ್ಕೊಳ್ದಿರ ಇವನೇನು ಮಡಗಿದಾನೆ, ಬರೀ ಭೂಮಿ ಮಡಗಿದ ಏನು ಕೊಟ್ಟ ಅಂತ ಹೇಳಿದ್ರೆ ಅವ್ನಿಗೆ ಏನೋ ಬೇಕಾಗಿದ್ರೆ ಅವ್ನಿಗೆ ಏನು ಬೇಕಾದ್ರೆ ಮಾಡ್ಕೊ, ಭೂಮಿ ಮಾರಿದ್ರೆ ಇರಲಿ ಅಂತ. ನೋಡಿ ಅದು ಬಂದು ನಾರಿ ಸುವರ್ಣ ಆಟಗರು. ನೋಡಿ ಇದು ಉತ್ತರಾಂಚಲ. ಇದು ಈ ಕುರಿ
ಇದು ಪೂರಕ ಕೃಷಿ ಅಂತ ನನ್ನ ಲೆಕ್ಕದಲ್ಲಿ. ಎಲ್ಲ ಕೃಷಿ ಒಂದು ದಿವಸ ಎಲ್ಲರೂ ಕೃಷಿ ಮಾಡೋರೆ, ಟೊಮೆಟೊ ಮಾಡೋರು ಕೃಷಿ ಮಾಡೋರು, ದಾಳಿಂಬೆ ಅಂತವ್ರು ಎಕರೆ ಕೃಷಿಕನೇ. ಅಂದರೆ ಕೃಷಿಯ ಜೊತೆ ಇತರ ಉಪ ಕಸುಬುಗಳಿಂದ ಮಾತ್ರ ಲಾಭ ಕಾಣಲು ಸಾಧ್ಯ. ಇವೆಲ್ಲ ಸಾಗಾಣಿಕೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕೈ ಕೆಲಸ ಇರಬೇಕು. ನಮಗೆ ಆ ಕೆಲಸದಿಂದ ಅವರಿಂದ ಕೂಡ ನಾವು ಪಾಠ ಕಲಿತಿದ್ವಿ. ಇವಾಗ ಮೇಕೆಯನ್ನು ಇಟ್ಕೊಳ್ಳೋದು, ಮೇಕೆಯನ್ನು ಇಟ್ಕೊಂಡು ಬಿಡಿದ ತಕ್ಷಣ ಆದಾಯ ಬರ್ತಾಯಿದ್ದು ನನಗೆ. ಒಂದು ಮೇಕೆ ಕೊಡ್ತದೆ ವರ್ಷಕ್ಕೆ 50,000 ರೂಪಾಯಿ ಆದಾಯ. ಅದಕ್ಕೆ ಆದಾಯ ಬೇಕಾಗಿದೆ, ಮರಗಿಡ ಬೆಳೆಸಲೇಬೇಕು. ಸಮಗ್ರ ಕೃಷಿ ಅಂದರೆ ಏನು? ಸಮಗ್ರ ಕೃಷಿ ಪದ್ಧತಿ ಅಂತಂದಾಗ ಒಂದಕ್ಕಿಂತ ಹೆಚ್ಚು ಎಂಟರ್ಪ್ರೈಸಸ್ಸು, ಅಂದರೆ ಕೃಷಿ ಇರ್ಬೋದು, ರೇಷ್ಮೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು. ಅಂದರೆ ಅವರಲ್ಲಿರ್ತಕ್ಕಂಥ ಸಂಪನ್ಮೂಲ ಆಧಾರದ ಮೇಲೆ ಕೃಷಿಯ ಜೊತೆಗೆ ಈ ಥರ ಉಪಕಸುಬುಗಳನ್ನು ಅವರು ಕೈಗೊಂಡಿದ್ದೇ ಆದರೆ ಒಂದು ಲಾಭದಾಯಕವಾದಂಥ ಕೃಷಿ ಆಗುತ್ತೆ. ಸರ್ ಇವಾಗ ನಮ್ಮ ಹತ್ರ ಬ್ರೀಡ್ಗೆ ಬರ್ತಾರೆ. ಓಕೆ ಓಕೆ ನಮ್ಮ ಆಮೇಲೆ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತೇನಾದರೂ ರೈತರದು ಎಲ್ಲ ಇವಾಗ ಸೈಕಲ್ ಪಂಚರ್ ಹಾಕೋದ್ರಿಂದ ಹಿಡಿದು ಸೈಕಲ್ ಪಂಚರು ಎಲ್ಲ 100 ಪಟ್ಟು ಜಾಸ್ತಿ ಆಗಿದೆ. ಯಾವುದೇ ಬೆಳೆ ಕೂಡ ಆ ರೀತಿ ಜಾಸ್ತಿ ಆಗಿಲ್ಲ. ಈ ಕುರಿ ಮಾಂಸಕ್ಕೆ ಮಾತ್ರ ಆ ಸೈಕಲ್ ಪಂಚರ್ ಆಗಿರೋಷ್ಟು ಮೌಲ್ಯ ನಮಗೂ ಅಷ್ಟು ಮೌಲ್ಯ ಬಂದಿದೆ. ಯಾವುದು ಕುರಿ ಸಾಕಾಣಿಕೆಗಿಂತ ಮಾತ್ರ ಮೌಲ್ಯ ಜಾಸ್ತಿ ಆಗಿದೆ. ಈ ಪೆಟ್ರೋಲ್ ಡೀಸೆಲ್ ರೇಟ್ ಯಾವ ರೀತಿ ಜಾಸ್ತಿ ಆಗಿದೆಯೋ ಆ ರೀತಿ ಯಾವ್ದಾದ್ರು ಜಾಸ್ತಿ ಆಗಿದೆ ಇರೋದು ಅಂತ ಹೇಳಿದ್ರೆ ಈ ಕುರಿ ಮೇಕೆ ಮಾಂಸಕ್ಕೆ ಮಾತ್ರ. ಕೃಷಿ ಮತ್ತು ಹೈನುಗಾರಿಕೆ. ಸೊ ಸಮಗ್ರ ಕೃಷಿ ಅಂದ ತಕ್ಷಣ ಹೈನುಗಾರಿಕೆ ಪಾತ್ರ ಭಾಳ ಮುಖ್ಯವಾದ್ದು. ಸಮಗ್ರ ಕೃಷಿ ಅಂದ್ರೇನು? ಒಂದು ಮತ್ತು ಇನ್ನೊಂದು ಕಾಂಪೋನೆಂಟ್ಸ್ ಅಂತ ನಾವು ಏನು ಹೇಳ್ತೀವಿ, ಆ ಕಾಂಪೋನೆಂಟ್ಸ್ಗೆ ಒಂದಕ್ಕೊಂದಕ್ಕೆ ನಿಕಟವಾದಂಥ ಸಂಬಂಧ ಇರಬೇಕು. ನೋಡಿ ತಿಪ್ಪೆ ನೋಡಿ ಇಲ್ಲಿ ಇದರಲ್ಲಿ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಹಸು ಗೊಬ್ಬರ ಎಲ್ಲ ಮಾಡಿ ಇಟ್ಕೊಂಡಿದೀವಿ ನಾವು. ಜೀವಾಮೃತ ಮಹತ್ವದ್ದು ಅದನ್ನು ಬಳಕೆ ಮಾಡೋದು ಮಾತ್ರ ಗೊತ್ತು. ಹೇಳೋರ್ಗೆ ಏನೂ ಗೊತ್ತಿರೋದಿಲ್ಲ. ಅದನ್ನು ಬಳಕೆ ಮಾಡಿದಾಗ ಅದು ಎರೆಹುಳು ಎಷ್ಟು ಉತ್ಪಾದನೆ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮ ಭೂಮಿಯಲ್ಲಿ ಹಿಂಗೆ ಅಂದರೆ ಕೈಗೆ ಸಿಗ್ತಾವೆ. ಮಳೆ ಬಂದುಬಿಟ್ರೆ ನೀವು ಜೀವಾಮೃತ ಕೊಟ್ಬಿಟ್ರೆ ನಿಮ್ಮ ಕೈಗೆ ಎರೆಹುಳು ಸಿಗ್ತದೆ. ರೈತರಿಗೆ ಏನು ಉಪಯೋಗಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಫಲ ಕೊಡಬೇಕಾಗಿದ್ದು ಪರಾಗಸ್ಪರ್ಶ ಆಗಲೇಬೇಕು. ಯಾವತ್ತು ಈ ಜೇನುನೊಣ ಭೂಮಿ ಮೇಲೆ ಇಲ್ಲ ಅಂದರೆ ಮಾನವ ಸಂತತಿ ಕೂಡ ಇರೋದಿಲ್ಲ. ನಮ್ಮ ಒಂದು ಸಂಬಂಧಕ್ಕೆ, ನಮ್ಮ ಉಪಯೋಗಕ್ಕೆ ಜೇನು ಸಾಕಾಣಿಕೆ ನಾವು ಪರಾಗಸ್ಪರ್ಶ ಆಯ್ತಲ್ಲ. ಹಸು ಸಾಕಾಣಿಕೆ ಅಂದರೆ ನನಗೆ ಗಂಧ ಸಿಕ್ತು, ಸಗಣಿ ಸಿಕ್ತು, ನಮ್ಮ ಮನೆಗೆ ಹಾಲು ಸಿಕ್ತಲ್ಲ. ಇನ್ನು ಹಸು ಮೇಯಿಸಿದ್ರೆ ಅದ್ರಲ್ಲಿ ನಮ್ಮ ದುಡ್ಡು ಬರುತ್ತಲ್ಲ. ಕುರಿ ಹೇಳಿದೆ ಆವತ್ತೇ ನಮ್ಮ ಅಪ್ಪ 100 ವರ್ಷದಿಂದನೇ ATM ಅದು. ಇವತ್ತು ATM ಅಂತ ಹೇಳ್ತೇಳಿ ಅವಾಗ ಬಾಧೆ ಆಯಿತು ಅಂತ ಹೇಳಿದ್ರೆ, ಒಂದು ಮದುವೆ ಬೇಕು ಅಂತ ಹೇಳಿದ್ರೆ 4 ಕುರಿ ತಗೊಂಡು ಹೋಗೋದು ಸಂತೆಗೆ. ಈಗ ಉದಾಹರಣೆ, ನಾವು ಕೃಷಿನಲ್ಲಿ ಯಾವುದೋ ಒಂದು ಬೆಳೆ ಬೆಳೆದಾಗ ಆ ಬೆಳೆ ಬೆಳಿಬೇಕಾದಾಗ ಬೇಕಾದಂಥ ಒಂದು ಸಾವಯವ ಗೊಬ್ಬರವನ್ನು ನಾವು ದನಗಳ ಸಗಣಿ ಮುಖಾಂತರ ಅದನ್ನು ಅವರ ಜಮೀನಿಗೆ ಹಾಕೊಳ್ತಕ್ಕಂಥದ್ದು, ಮತ್ತು ಅಲ್ಲಿಂದ ಬರ್ತಕ್ಕಂಥ ಮೇವುಗಳನ್ನು ಹಸುಗಳು ಕೊಡ್ತಕ್ಕಂಥದ್ದು. ಇದ್ಯಾವ ಸರ್ ಇದು? ಸರ್ ಇದು ಅವರೇ ಗಿಡದ್ದು ಗಡ್ಡಿ. ಯಾವಾಗ ಕೊಡೋದು ಅಂದರೆ ಈ ಮಳೆ ಬಂದಾಗ, ಮಳೆ ಜಡಿ ಮತ್ತು ಬರ ಏನು ಸಿಗಲಿಲ್ಲ ಅಂದಾಗ ಇವಾಗ ಮೇಯಿಸ್ತಾ ಇದ್ದೀವಿ, ಉಳಿದ ಮೇಯಿಸ್ತಾ ಇದೆ. ಏನಿಲ್ಲ ಅಂದಾಗ ಅದಕ್ಕೆ ಸಪೋರ್ಟ್ ಇರೋ ಕುರಿಗಳಿಗೆ 200 ಕುರಿಗೂ 50 ಮೇಕೆಗೂ ಎಂಥ ಬರ ಬಂದ್ರು, ಎಂಥ ಮಳೆ ಬಂದ್ರು, ಎಂಥ ಜಡಿ ಬಂದ್ರು ಅದು ರೆಡಿಯಾಗಿರ್ತದೆ. ಅದು ಉರುಳಿ ಸಮೇತ ಹಂಗೆ ಇರ್ತದೆ. ತಗೊಂಡೋಗಿ ಅಷ್ಟು ಹಾಕ್ಬಿಟ್ರೆ ತಿಂದ್ಬಿಟ್ಟು ಚೆನ್ನಾಗಿ ನೀರು ಕುಡಿದ್ಬಿಡ್ತದೆ. ಹಸುವಿನ ಬರ್ತಕ್ಕಂಥ ಸಗಣಿಗಳನ್ನು ಮತ್ತೆ ಬೇರೆ ಬೆಳೆ ಕೊಡ್ತಕ್ಕಂಥ 60-40 ಬರ್ತದೆ. ಯಾವ ಸರ್ ಮೀನು ಬಿಟ್ಟಿರೋದು ಇದರಲ್ಲಿ? ಇದರಲ್ಲಿ ಕ್ಯಾಟ್ಲಾಕು ಜಿಲೇಬಿ ಅಂತ ಬರುತ್ತೆ ಸರ್, ಎಲ್ಲ ಕೊಟ್ಟಿರೋದು. ಅದಕ್ಕೆ ಸಗಣಿ ಕೊಡ್ತೀವಿ. ಅಂದರೆ ಒಂದಕ್ಕೊಂದಕ್ಕೆ ನಿಕಟವಾದಂಥ ಸಂಬಂಧ ಇದ್ದರೆ ನಾವು ಅದನ್ನು ಸಮಗ್ರ ಕೃಷಿ ಅಂತೇಳಿ ನಾವು ಕರಿತೀವಿ. ಹೈನುಗಾರಿಕೆಗೆ ಮೇವಿನ ಬೆಳೆಗಳನ್ನು ಬೆಳೆದುಕೊಳ್ಳಲೇಬೇಕು. ಅವುಗಳಲ್ಲಿ ಬೆಳೆಯ ಬೆಳವಣಿಗೆ ಅವಧಿ ಮತ್ತು ಬಗೆಗಳ ಆಧಾರದ ಮೇಲೆ ವಿಂಗಡಿಸಲಾಗುವುದು. ಮೇವಿನ ಬೆಳೆ ಅಂದ ತಕ್ಷಣ ನಾನು ಮಾಡ್ತೀವಿ, ಅದನ್ನು ಒಂದು ಬೆಳವಣಿಗೆ ಆಧಾರದ ಮೇಲೆ ನಾವು 2 ಭಾಗ ಮಾಡ್ತೀವಿ. ಒಂದು ಅಲ್ಪಾವಧಿ ಮೇವಿನ ಬೆಳೆಗಳು, ಮತ್ತೊಂದು ದೀರ್ಘಾವಧಿ ಮೇವಿನ ಬೆಳೆಗಳು ಅಂತೇಳಿ. ಮತ್ತು ಅಲ್ಪಾವಧಿ ಮತ್ತು ದೀರ್ಘಾವಧಿ ಮೇವಿನ ಬೆಳೆಗಳಲ್ಲಿ ಮತ್ತೆ 2 ಥರ ಇರ್ತವೆ. ಒಂದು ಹುಲ್ಲಿನ ಜಾತಿಗೆ ಸೇರಿರ್ತಕ್ಕಂಥ ಮೇವಿನ ಬೆಳೆ, ಇನ್ನೊಂದು ದ್ವಿದಳ ಜಾತಿಗೆ, ಅದು ಸೊಪ್ಪಿನ ಜಾತಿಗೆ ಸೇರಿರ್ತಕ್ಕಂಥ ಮೇವಿನ ಬೆಳೆ ಅಂತೇಳಿ. ಈ ಹುಲ್ಲಿನ ಜಾತಿಗೂ ಮತ್ತು ಸೊಪ್ಪಿನ ಜಾತಿಗೂ ಸೇರಿರ್ತಕ್ಕಂಥ ಮೇವಿನ ಬೆಳೆಗೂ ಏನಪ್ಪ ಪ್ರಮುಖವಾದಂಥ ವ್ಯತ್ಯಾಸ ಅಂತಂದರೆ,
ಯಾವುದೇ ಒಂದು ಹುಲ್ಲಿನ ಜಾತಿ ಅಥವಾ ಏಕದಳ ಗುಂಪಿಗೆ ಸೇರಿರ್ತಕ್ಕಂಥ ಮೇವಿನ ಬೆಳೆಗಳಲ್ಲಿ ಕಚ್ಚಾ ಸಸಾರಜನಕ ಅಂದರೆ ಮೇವಿನ ಗುಣಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಪ್ರಮುಖ ಅಂಶ. ಈಗ ಉದಾಹರಣೆ ಎಣ್ಣೆಕಾಳು ಬೆಳೆ ಆದರೆ ಎಣ್ಣೆ ಅಂಶ ಆ ಒಂದು ಎಣ್ಣೆಕಾಳು ಬೆಳೆಯ ಗುಣಮಟ್ಟ ನಿರ್ಧಾರ ಮಾಡುತ್ತೆ. ಈಗ ನಮಗೆ ಆಹಾರ ಧಾನ್ಯಗಳಾದರೆ ನಾವು ಸಕ್ಕರೆ ಪೀಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂತೇಳಿ ಕರಿತೀವಿ. ಅದೇ ರೀತಿ ಕಾಳುಗಳು ಬೇಳೆಕಾಳುಗಳಾದರೆ ಪ್ರೋಟೀನ್ ಅಂಶ ಅಂತ ಹೇಳ್ತೀವಿ. ಅದೇ ಥರ ಮೇವಿನ ಗುಣಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥ ಪ್ರಮುಖ ಅಂಶ ಅಂತಂದರೆ ಕಚ್ಚಾ ಸಸಾರಜನಕ. ಆ ಒಂದು ಕಚ್ಚಾ ಸಸಾರಜನಕ ಈ ಏಕದಳ ಗುಂಪಿಗೆ ಸೇರಿರ್ತಕ್ಕಂಥ ಅಥವಾ ಹುಲ್ಲಿನ ಗುಂಪಿಗೆ ಸೇರಿರ್ತಕ್ಕಂಥ ಮೇವಿನ ಬೆಳೆಗಳಲ್ಲಿ 8% 10% ಇರ್ತದೆ. ಅದೇ ಸೊಪ್ಪಿನ ಜೊತೆ ಸೇರಿರ್ತಕ್ಕಂಥದ್ದು ಅಂದರೆ ಅಲಸಂದೆ ಸೊಪ್ಪು, ಉಳ್ಳಿ ಸೊಪ್ಪು, ಅವರೆ ಸೊಪ್ಪು, ಅಗಸೆ ಸೊಪ್ಪು, ನುಗ್ಗೆ ಸೊಪ್ಪು, ಸೊ ಈ ಥರ ಇನ್ನಿತರ ಸೊಪ್ಪಿನಲ್ಲಿ ಇರ್ತಕ್ಕಂಥದ್ರಲ್ಲಿ 18% 25% ತನಕ ಇರ್ತದೆ. ಕುದುರೆ ಮಸಾಲೆ ನಾವು ಮೇವಿನ ಬೆಳೆಗಳ ರಾಣಿ ಅಂತ ಕರಿತೀವಿ ಅದನ್ನು. ಯಾಕಂದರೆ ಅತ್ಯಧಿಕವಾಗಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತಕ್ಕಂಥ ಒಂದು ಮೇವಿನ ಬೆಳೆ. ದೀರ್ಘಾವಧಿಯ ಹುಲ್ಲುಗಳಲ್ಲಿ ನೇಪಿಯರ್ ಹುಲ್ಲು ಪ್ರಮುಖವಾದದ್ದು. ನೀರಾವರಿ ಪ್ರದೇಶಕ್ಕೆ ಸೂಕ್ತವಾದದ್ದು. ಸುಮಾರು 15ರಿಂದ 20 ವರ್ಷದವರೆಗೆ ಬರುವ ಮೇವು. ಈಗ ನಮ್ಮ ಒಂದು ಪ್ರಾಂತ್ಯದಲ್ಲಿ ನೀರಾವರಿ ಪ್ರದೇಶ ಇದ್ದರೆ ಈಗ ಸೀಮೆ ಹುಲ್ಲು ಅಂತ ಹೇಳ್ತೀವಿ ನಾವು, ಅಂದರೆ ನೇಪಿಯರ್ ಹುಲ್ಲು ಅಂತೇಳಿ ನಾವು ಕರಿತೀವಿ. ಆ ನೇಪಿಯರ್ ಹುಲ್ಲು ಸಾಕಷ್ಟು ತಳಿಗಳಿರ್ತವೆ. ಅಲ್ಲಿ CO3, CO4, CO5, CO6, BH10 ಮತ್ತು BH9, BH9 ಅಂತ ಅಂದರೆ ಆ ಒಂದು ಹುಲ್ಲಿನ ಗುಣಮಟ್ಟದ ಆಧಾರದ ಮೇಲೆ ಸಾಕಷ್ಟು ತಳಿಗಳಿರ್ತವೆ. ಒಂದು ಸಲ ನಾವು ನಾಟಿ ಮಾಡ್ತು ಅಂದಾಗ ಒಂದು 15-20 ವರ್ಷ ನಾವು ಕಟಾವನ್ನು ಮಾಡ್ತಕ್ಕಂಥದ್ದು. ನೆರಳಿನಲ್ಲಿ ಬೆಳೆಯುವಂತಹ ಹುಲ್ಲು, ಬರ ಪ್ರದೇಶದಲ್ಲಿ, ಜೋಗು ಪ್ರದೇಶದಲ್ಲಿ ಬೆಳೆಯುವಂತಹ ಬಹುವಾರ್ಷಿಕ ಮೇವಿನ ಬೆಳೆಗಳು ಮತ್ತು ಇನ್ನು ಕೆಲವು ಮೇಕೆಗಳಿಗೆ ಬಲು ಪ್ರಿಯವಾದ ಮೇವಿನ ಬೆಳೆಗಳು. ಗಿನಿ ಹುಲ್ಲು ಅಂತೇಳಿ ಹೇಳ್ತೀವಿ. ಆ ಸೀಮೆ ಹುಲ್ಲಿಗೆ ಸರಿ ಸಮಾನವಂಥ ಒಂದು ಹುಲ್ಲು ಇದು. ಅದು ಗಿನಿ ಹುಲ್ಗೂ ಮತ್ತು ನಮ್ಮ ಸೀಮೆ ಹುಲ್ಗೂ ಏನು ವ್ಯತ್ಯಾಸ ಅಂತಂದರೆ, ಈ ಗಿನಿ ಹುಲ್ಲು ಅಂತಕ್ಕಂಥದ್ದು ನೆರಳನ್ನು ಬಯಸ್ತಕ್ಕಂಥ ಬೆಳೆ. ಸಪೋಸ್ ರೈತ ಬಾಂಧವರು ಏನಾದ್ರು ತೋಟದಲ್ಲಿ ಬೆಳಿಬೇಕು ಅಂದಾಗ ಗಿನಿ ಹುಲ್ಲನ್ನು ಹಾಕ್ಕೊಂಬೋದು. ಮತ್ತು ಈ ಗಿನಿ ಹುಲ್ಲು ಈ ಸ್ಮಾಲ್ ರುಮಿನೆಂಟ್ಸ್ ಅಂತೀವಿ ನಾವು, ಮೇಕೆ ಮತ್ತು ಕುರಿಗಳಿಗೂ ಸಹ ಯೋಗ್ಯವಾದ್ದು, ಹಸುಗಳಿಗೂ ಸಹ ಯೋಗ್ಯವಾದಂಥ ಹುಲ್ಲು. ಬರೀ ಕುರಿ ಮತ್ತು ಮೇಕೆಗಳಿಗೆ ನಮಗೆ ಸೂಕ್ತವಾದಂಥ ಅಂತಂದರೆ ಸಿಗ್ನಲ್ ಹುಲ್ಲು ಅಂತ ಐತೆ. ರೋಡ್ಸ್ ಅಂತ ಕರಿತಿದ್ದೀವಿ. ಮತ್ತು ನಮ್ಮ ಬರ ಪ್ರದೇಶ ಅತ್ಯಂತ ಕಡಿಮೆ ನೀರಲ್ಲಿ ಬೆಳೀತಕ್ಕಂಥ ಇನ್ನೊಂದು ಹುಲ್ಲು ಅಂದರೆ ಅಂಜನ್ ಹುಲ್ಲು ಅಂತೇಳಿ. ಈಗ ನಮ್ಮ ರೈತ ಬಂದು ನಮ್ಮ ಜಿಲ್ಲೆ ಸುತ್ತಮುತ್ತ ಅಥವಾ ಎಲ್ಲಿ ನಮ್ಮ ನೀರಿನ ಅವಶ್ಯಕ ಜಾಸ್ತಿ ಹರಿತಾ ಇರ್ತದೆ, ಈಗ ಸಪೋಸ್ ಕೊಳಚೆ ನೀರು ಇರ್ಬೋದು ಅಥವಾ ಮಾರ್ಷೆ ಜೋಗು ಪ್ರದೇಶ ಇರ್ತಕ್ಕಂಥ ಅಲ್ಲಿ ಈ ಶುಂಠಿ ಹುಲ್ಲು ಅಂತ ಕರೀತಾರೆ ರೈತ ಬಂದು. ಶುಂಠಿ ಹುಲ್ಲು ಅಂತಂದ್ರೆ ನಾವೇನು ಹೇಳ್ತೀವಿ ಪ್ಯಾರಾಗ್ರಾಸ್ ಅಂತ ಕರಿತೀವಿ. ಸೊ ಅದನ್ನು ದನಕರಿಗಳು ಚೆನ್ನಾಗಿ ಮೇಯ್ತವೆ ಮತ್ತು ಮೇಕೆ ಕುರಿಗಳು ಸಹ ಚೆನ್ನಾಗಿ ತಿಂತವೆ. ಹಿಂಗೆ ಬಹುವಾರ್ಷಿಕ ಮೇವಿನ ಬೆಳೆಗಳಲ್ಲಿ ಪ್ರಮುಖವಾದಂಥ ಹುಲ್ಲು ಇವು. ರಾಸುಗಳ ಹೊಟ್ಟೆ ತುಂಬಲಿಕ್ಕೆ ಹುಲ್ಲುಗಳಾದರೆ ಅವುಗಳ ದೇಹದ ಬೆಳವಣಿಗೆ ಮತ್ತು ಉತ್ತಮ ಗುಣಮಟ್ಟದ ಹಾಲಿನ ಉತ್ಪಾದನೆಗೆ ಸೊಪ್ಪಿನ ಮೇವಿನ ಬೆಳೆಗಳು ಅತ್ಯವಶ್ಯ. ಮತ್ತು ಪ್ರಮುಖವಾದಂಥ ದ್ವಿದಳ ಧಾನ್ಯಗಳು ಯಾವುದು ಅಂತಂದರೆ, ಈಗ ನಾವು ಕುದುರೆ ಮಸಾಲೆ ಅಂತ ಕರಿತೀವಿ ನಾವು. ಅಂದರೆ ಇದು ಬಹುವಾರ್ಷಿಕ ಸೊಪ್ಪಿನ ಗುಂಪಿಗೆ ಸೇರಿರ್ತಕ್ಕಂಥ ಒಂದು ಮೇವಿನ ಬೆಳೆ ಇದು. ನಾನು ಮೊದಲೇ ಹೇಳಿದೆ ನಿಮಗೆ, ಸೊಪ್ಪಿಗೂ ಸಹ ಏಕದಳ ಗುಂಪಿಗೆ ಸೇರ್ತಕ್ಕಂಥ ಹುಲ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂತೇಳಿ. ಸೊಪ್ಪಿನ ಗುಂಪಿಗೆ ಸೇರ್ತಕ್ಕಂಥ ಮೇವಿನ ಬೆಳೆಗಳಲ್ಲಿ ಅಧಿಕವಾದಂಥ ಪ್ರೋಟೀನ್ ಅಂಶ, ಕಚ್ಚಾ ಸಸಾರಜನಕ ಅಂಶ ಇರ್ತದೆ. ಹುಲ್ಲಿನ ಗುಂಪಿಗೆ ಸೇರಿರ್ತಕ್ಕಂಥದ್ರಲ್ಲಿ ಕಡಿಮೆ ಪ್ರಮಾಣದಲ್ಲಿ 8% 10% ಇರ್ತವೆ. ಈ ಹುಲ್ಲು ಸೇರಿರ್ತಕ್ಕಂಥ ಹುಲ್ಲನ್ನು ನಾವು ಮೇವುಗಳನ್ನು ನಾವು ಹಸುಗಳು ಹೊಟ್ಟೆ ತುಂಬಲಿಕ್ಕೆ ಅಂದರೆ ಒಣ ಪದಾರ್ಥಕ್ಕೆ ಮಾತ್ರ ನಾವು ಅದನ್ನು ಜಾಸ್ತಿ ಬಳಸ್ತಾ ಇರ್ತೀವಿ. ಈ ಸೊಪ್ಪಿನ ಅಂಶಗಳನ್ನು ಪ್ರೋಟೀನ್ ಸಪ್ಲೈ ಮಾಡಲಿಕ್ಕೋಸ್ಕರ, ಅಂದರೆ ಹಾಲಿನಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಮಾಡಲಿಕ್ಕೆ,
ಹಾಲಿನ ಗುಣಮಟ್ಟ ಜಾಸ್ತಿ ಮಾಡಲಿಕ್ಕೆ ಅಥವಾ ಗಟ್ಟಿ ಹಾಲನ್ನು ಪಡೀಲಿಕ್ಕೋಸ್ಕರ ಅದನ್ನು ನಾವು ಬಳಸ್ತಕ್ಕಂಥದ್ದು. ಸೊ ಈಗ ದೀರ್ಘಾವಧಿ ಸೊಪ್ಪಿನ ಗುಂಪು ಸೇರಿರ್ತಕ್ಕಂಥ ಮೇವಿನ ಬೆಳೆಗಳಂದರೆ ಒಂದು ಕುದುರೆ ಮಸಾಲೆ ಅಂತೇಳಿ, ಇದನ್ನು ಸಹ ನಾವು ಒಂದು ಸಲ ಬಿತ್ತನೆ ಮಾಡ್ತಂದ್ರೆ ಸುಮಾರು 3 ರಿಂದ 4 ವರ್ಷ ನಾವು ಅದನ್ನು ಕಟಾವು ಮಾಡ್ಬೋದು. ಇನ್ನೊಂದು ಬೇಲಿ ಮೆಂತೆ ಅಂತ ಬರುತ್ತೆ, ಎಡ್ಜ್ ಲೂಸನ್ ಅಂತ ಕರಿತೀವಿ ನಾವು, ಅಂದರೆ ಕುದುರೆ ಮಸಾಲೆ ಗುಂಪಿಗೆ ಸೇರಿರ್ತಕ್ಕಂಥ ಒಂದು ಬೆಳೆ. ನಾವು ಕುದುರೆ ಮಸಾಲೆ ಕೊಂಡೋಗಿ ಪ್ರತಿ ಕಟಾವಿನಲ್ಲಿ ಪ್ರತಿ 20 ರಿಂದ 25 ದಿನಕ್ಕೊಮ್ಮೆ ಕಟಾವು ಮಾಡ್ಬೋದು. ಬೇಲಿ ಮೆಂತೆ ಕೊಂಡೋಗಿ ಪ್ರತಿ 40 ರಿಂದ 45 ದಿನಕ್ಕೊಮ್ಮೆ ನಾವು ಕಟಾವು ಮಾಡ್ತಕ್ಕಂಥದ್ದು. ಇವು ದೀರ್ಘಾವಧಿ ಸೊಪ್ಪಿನ ಬೆಳೆಗಳು. ಅಲ್ಪಾವಧಿ ಸೊಪ್ಪಿನ ಬೆಳೆಗಳು ಅಂತಂದರೆ ಈಗ ನಮ್ಮಲ್ಲಿ ಮೇವಿನ ಅಲಸಂದೆ ಇದೆ, ಮೇವಿನ ಅವರೆ ಇದೆ, ಮೇವಿನ ಹುರುಳಿ ಇದೆ. ಇವನ್ನೆಲ್ಲ ನಾವೇನು ಮಾಡ್ತೀವಿ ಅಂತಂದರೆ ಬಿತ್ತನೆ ಮಾಡಿದಂಥ 50 ರಿಂದ 50 ದಿನಕ್ಕೆ ನಾವು ಕಟಾವು ಮಾಡ್ತೀವಿ. ಇಷ್ಟೆಲ್ಲ ವಿಷಯಗಳನ್ನು ಅರಿತ ಮೇಲೆ ಹೈನುಗಾರಿಕೆಯಲ್ಲಿ ಬಹು ಮುಖ್ಯವಾದ ಮತ್ತು ಲಾಭದಾಯಕವಾದ ಅಂಶವೆಂದರೆ ಮೇವಿನ ಬೆಳೆಗಳ ಕಟಾವಿನ ಸಮಯ. ಅದು ದೀರ್ಘಾವಧಿ ಮತ್ತು ಅಲ್ಪಾವಧಿ ಮೇವಿನ ಬೆಳೆಗಳಿಗೆ ಬೇರೆ ಬೇರೆಯಾಗಿರುತ್ತದೆ. ಯಾಕಂದರೆ ಮೇವಿನ ಬೆಳೆಗಳಲ್ಲಿ ಗುಣಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಕಟಾವಿನ ಸಮಯ. ಈಗ ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನೀವು ಬೆಂಡೆ ಬೆಳೀತಾರಲ್ಲಪ್ಪ ರೈತ ಬಾಂಧವರು, ಬೆಂಡೆಕಾಯಿ ಕೊಂಡು ನಾನು ಇವತ್ತು ಕುಯ್ಬೇಕು ಅಂತ ನನ್ನ ಮನಸ್ಸಲ್ಲಿರ್ತದೆ. ಎಲ್ಲೋ ಅನಿವಾರ್ಯ ಕಾರಣ ಕೂಲಿ ಕಾರ್ಮಿಕರು ಸಿಗಲ್ಲ ಅಥವಾ ಮನೇಲಿ ಫಂಕ್ಷನ್ ಆಯಿತು, 2 ದಿನ ನಾನು 3 ದಿನ ಬಿಟ್ಟು ಕೂದಾಗ ಏನಾಗುತ್ತೆ, ಬೆಂಡೆಕಾಯಿ ಬಲ್ತೋಗಿತ್ತದು. ಆವಾಗ ನೀವು ಮಾರ್ಕೆಟಿಗೆ ತಗೊಂಡು ಹೋದರೆ ಅದನ್ನು ಯಾರೂ ತಗೊಳ್ಳಲ್ಲ. ಯಾಕಂದರೆ ಬಲ್ತ್ಕೊಂಡಾಗ ಏನಾಗುತ್ತೆ ಅಂದರೆ ನಾರಿನಂಶ ಜಾಸ್ತಿ ಆಗುತ್ತೆ, ಪ್ರೋಟೀನ್ ಅಂಶ ಕಡಿಮೆ ಆಗುತ್ತೆ. ಸೊ ಹಂಗೆ ಮೇವಿನ ಬೆಳೆಗಳಲ್ಲಿ ಗುಣಮಟ್ಟವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಕಟಾವಿನ ಸಮಯ. ಸಕಾಲದಲ್ಲಿ ಕಟಾವು ಮಾಡಿದ್ರೆ ಮಾತ್ರ ಜಾನುವಾರುಗಳು ಅದನ್ನು ತಿನ್ನಲಿಕ್ಕೆ ಯೋಗ್ಯವಾಗಿರುತ್ತೆ. ಮೇವಿನ ಅವರೆ, ಅಲಸಂದೆ ಇನ್ನು ಮುಂತಾದವುಗಳಲ್ಲಿ ಹೂವಿನ ಹಂತವನ್ನು ಮೀರಿ ಕಟಾವು ಮಾಡಿದರೆ ಪ್ರಯೋಜನವಿಲ್ಲ. ಅಲಸಂದೆ ಹುರುಳಿನಲ್ಲಿ ಕಾಯನ್ನು ಬಿಡಿಸ್ಕೊಂಡು ಹಸುಗಳಿಗೆ ಅದು ಸಿಪ್ಪೆ ಕೊಟ್ಟರೆ ಹಸುಗಳು ಅದರಲ್ಲಿ ಉಪಯೋಗ ಆಗೋದಿಲ್ಲ. ಹೂ ಬರೋ ಟೈಮಲ್ಲಿ ನಾವು ಹಸುಗಳಿಗೆ ಕೊಟ್ಟದ್ದೇ ಆದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇರ್ತದೆ, ತಿನ್ನಲಿಕ್ಕೂ ಸಹ ಯೋಗ್ಯವಾಗಿರ್ತದೆ. ಹಂಗಾಗಿ ಮೇವಿನ ಅಲಸಂದೆ, ಮೇವಿನ ಅವರೆ, ಮೇವಿನ ಹುರುಳಿ ಇಂಥವನ್ನು ನಾವು ಬಿತ್ತನೆ ಮಾಡಿದಂಥ 50 ರಿಂದ 50 ದಿನಗಳಲ್ಲಿ, ಅಂದರೆ ಗಿಡಗಳಲ್ಲಿ 50% ಗಿಡಗಳಲ್ಲಿ ಹೂ ಬಂದಾಗ ಅದನ್ನು ನಾವು ಕಟಾವು ಮಾಡಿ ಜಾನುವಾರುಗಳಿಗೆ ಕೊಡ್ತಕ್ಕಂಥದ್ದು. ಚಳಿಗಾಲದಲ್ಲಿ ಬಿತ್ತನೆ ಮಾಡುವವರು ರಾಸುಗಳು, ಕುರಿ, ಮೇಕೆಗಳು ತಿನ್ನುವಂತಹ ಮೇವು, ಓಟ್ಸ್ ಅಥವಾ ತೋಕೆ ಗೋಧಿ ಮತ್ತು ಕುದುರೆ ಮಸಾಲೆ ಆಯ್ದುಕೊಳ್ಳಬಹುದು. ಇನ್ನೊಂದು ಚಳಿಗಾಲದಲ್ಲಿ ಬೆಳೀತಕ್ಕಂಥ ಇನ್ನೊಂದು ಬೆಳೆಗಳೇ, ಬರೀ ಚಳಿಗಾಲದಲ್ಲಿ ಮಾತ್ರ ಬಿತ್ತನೆ ಮಾಡ್ತಕ್ಕಂಥದ್ದು. ಒಂದು ಮೇವಿನ ತೋಕೆ ಗೋಧಿ ಅಂತ ಹೇಳ್ತೀವಿ ನಾವು, ಅಥವಾ ಓಟ್ಸ್ ಅಂತ ಕರಿತೀವಿ. ಇದು ಒಳ್ಳೆ ಉತ್ತಮವಾದಂಥ ಮೇವು. ಜಾನುವಾರುಗಳು ಸಹ ತಿಂತವೆ, ಕುರಿಮರಿಗಳು ಸಹ ತಿಂತವೆ. ಕೇವಲ ಬಿತ್ತನೆ ಮಾಡಿದಂಥ 50 ರಿಂದ 60 ದಿನದಲ್ಲಿ ಕಟಾವು ಮಾಡ್ತಕ್ಕಂಥ ಒಂದು ಬೆಳೆ. ಉತ್ತರ ಭಾರತದಲ್ಲಿ ಬಹು ಕಟಾವು ಬೆಳೆಯೂ ಸಹ ಇದೆ. ನಾವು ದಕ್ಷಿಣ ಭಾರತದಲ್ಲಿ ಏಕ ಕಟಾವು ಬೆಳೆಗಳನ್ನ ಮಾತ್ರ ನಾವು ಬೆಳಿತೀವಿ. ಯಾಕಂದ್ರೆ ನಮ್ಮಲ್ಲಿ ಚಳಿಗಾಲ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಏಕ ಕಟಾವು ಬೆಳೆ ಮಾತ್ರ ಮಾಡ್ತೀವಿ. ಇದು ಸಹ ನಾವು ಬಿತ್ತನೆ ಮಾಡಿದಂಥ 50 ರಿಂದ 60 ದಿನದಲ್ಲಿ ಕಟಾವಿಗೆ ಇದು ಬರ್ತದೆ. ಸೊ ಇನ್ನೊಂದು ಚಳಿಗಾಲ ಬೆಳೆ ಅಂದರೆ ನಾನು ನಿಮ್ಗೆ ಹೇಳಿದೆ, ಕುದುರೆ ಮಸಾಲೆ ಇರ್ತವೆ, ಕುದುರೆ ಮೆಂತೆ ಅಂತೇಳಿ ನಾವು ಕರಿತಾ ಇರ್ತೀವಿ. ಬಿತ್ತನೆ ಮಾಡಿದ 50 ರಿಂದ 60 ದಿನಗಳಲ್ಲಿ ಬರುವಂತಹ ಮೇವಿನ ಬೆಳೆಗಳು ಹೈನುಗಾರಿಕೆಯಲ್ಲಿ ಆಗಾಗ ಉಂಟಾಗುವ ಮೇವಿನ ಕೊರತೆಯನ್ನು ನೀಗಿಸುತ್ತವೆ. ಬರೀ ಅಲ್ಪಾವಧಿ ಏಕದಳ ಮೇವಿನ ಬೆಳೆಗಳಂತಂದರೆ ಮೇವಿನ ಸಜ್ಜೆ, ಮೇವಿನ ಮುಸ್ಕಿನ ಜೋಳ, ಮೇವಿನ ಜೋಳ, ಇವೆಲ್ಲ ಬಿತ್ತನೆ ಮಾಡಿದಂಥ 50 ರಿಂದ 60 ದಿನಕ್ಕೆ ಬರ್ತಕ್ಕಂಥ ಬೆಳೆಗಳು. ಈಗ ಉದಾಹರಣೆ ಸಜ್ಜೆ ಆದರೆ ನಾವು 50% ಗಿಡದಲ್ಲಿ ಹೂ ಬಂದಾಗ ಕಟಾವು ಮಾಡ್ತಕ್ಕಂಥದ್ದು. ಮುಸ್ಕಿನ ಜೋಳ ಆದರೆ ಮೋತಿನಲ್ಲಿ ಹಾಲು ತುಂಬತಕ್ಕಂಥ ಹಂತದಲ್ಲಿ ಕಟಾವು ಮಾಡ್ತಕ್ಕಂಥದ್ದು. ಜೋಳ ಆದರೆ ಪೂರ್ಣ ಪ್ರಮಾಣದಲ್ಲಿ ಹೂ ಬಂದಾಗ ಅದನ್ನ ಕಟಾವು ಮಾಡ್ತಕ್ಕಂಥದ್ದು. ಈ ಥರ ಪ್ರತಿಯೊಂದು ಬೆಳೆಗೂ ಸಹ ನಾವು ಕಟಾವಿನ ಸಮಯ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಒಮ್ಮೆ ಬಿತ್ತನೆ ಮಾಡಿ 5 ವರ್ಷದವರೆಗೆ ಕೂಳೆ ಕಟಾವು ಮಾಡಬಹುದಾದ ಬಹು ಕಟಾವು ಮೇವಿನ ಜೋಳ ಮೇವಿನ ಸಂಶೋಧನೆಯ ಹೊಸ ಪ್ರತಿಫಲ. ಒಂದು ತಳಿಯನ್ನು ನಾವು ಅಲ್ಲಿ ನಮ್ಮ ಒಂದು ಪ್ರದೇಶಕ್ಕೆ ನಾವು ಗುರುತಿಸಿದ್ದೀವಿ, ಬಹು ಕಟಾವು ಮೇವಿನ ಜೋಳ ಅಂತೇಳಿ. ಅಂದರೆ 1 ವರ್ಷ ನೀವು ಜೋಳನ ಬಿತ್ತನೆ ಮಾಡ್ತಂದರೆ 5 ವರ್ಷದ ತನಕ ನೀವು ಕಟಾವನ್ನು ಮಾಡ್ತಕ್ಕಂಥದ್ದು. COFS 29 ಅಥವಾ 31 ಅಂತ ಅಂದರೆ ಕೊಯಮತ್ತೂರು ಫಾಟೋಸರ್ಗಮ್ ಅಂತ, ಕೊಯಮತ್ತೂರು ನಮ್ಮ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿ ಇದು. ಒಂದು ಸಲ ಬಿತ್ತನೆ ಮಾಡ್ತಂದ್ರೆ ನೀವು 4-5 ವರ್ಷ ಅದನ್ನು ಕಟಾವನ್ನು ಮಾಡ್ತಕ್ಕಂಥದ್ದು. ಸೊ ಕಟಾವು ಮಾಡಬೇಕಾದ್ರೆ ಪೂರ್ಣ ಪ್ರಮಾಣದಲ್ಲಿ ಹೂವು ಅರಳಿರಬೇಕು. ಸೊ ಮೊದಲನೇ ಕಟಾವು ಸಾಮಾನ್ಯವಾಗಿ ಬಿತ್ತನೆ ಮಾಡಿದಂಥ 70 ದಿನಕ್ಕೆ ಬರುತ್ತೆ. ತದನಂತರ ಕಟಾವು ಬಿತ್ತನೆ ಮಾಡಿದಂಥ 45 ದಿನಕ್ಕೆ ನಾವು ಅದನ್ನು ಕಟಾವು ಮಾಡೋದು. ಸುಮಾರು 3 ರಿಂದ 4 ವರ್ಷದ ತನಕ ಸಹ ಒಂದು ಸಲ ಬಿತ್ತನೆ ಮಾಡಿ ನಾವು ಕಟಾವನ್ನು ಮಾಡ್ತಕ್ಕಂಥದ್ದು. ಇವು
ದೀರ್ಘಾವಧಿ ಮತ್ತು ಅಲ್ಪಾವಧಿ ಮೇವಿನ ಬೆಳೆಗಳು. ಒಮ್ಮೆ ನಾಟಿ ಮಾಡಿ ವರ್ಷಾನುವರ್ಷ ಹಸಿರು ಮೇವು ಅಷ್ಟೇ ಅಲ್ಲದೆ ಮಣ್ಣು ಕೊಚ್ಚಾಣಿಕೆಯನ್ನು ತಡೆಯುವಂತಹ ಮೇವಿನ ಮರಗಳು ಹೈನುಗಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮೇವಿನ ಮರಗಳು ಅಂತೀವಿ. ರೈತ ಬಾಂಧವರು ತಮ್ಮ ಜಮೀನಲ್ಲಿ ಹಾಕೊಂಡು ಮರಗಳ ಗಿಡಗಳು, ಈಗ ಮೇವಿನ ಮರಗಿಡಗಳು ಅಂದಾಗ ಅಗಸೆ, ನುಗ್ಗೆ, ಈ ಯಾವುದು ಮಲ್ಬರಿ ಅಂತ ಹೇಳ್ತೀವಿ ನಾವು, ಹಿಪ್ನೇಳೆ, ಗೊಬ್ಬರದ ಗಿಡ ಮತ್ತು ಸುಬಾಬುಲ್ ಅಂತೇಳಿ ಇವನ್ನ ನಾವು ಪ್ರತಿ 60-65 ದಿನಕ್ಕೆ ಕಟಾವು ಮಾಡ್ಕೊಂಡು ನಮ್ಗೆ ಅವಶ್ಯಕತೆ ಇದ್ದಾಗ ಮೇವುಗಳಿಗೆ ಒದಗಿಸ್ತಕ್ಕಂಥದ್ದು. ವಾಣಿಜ್ಯಾತ್ಮಕವಾಗಿ ಮುಸುಕಿನ ಜೋಳವನ್ನು ಬೆಳೆದು ಮೇವಾಗಿ ಬಳಸುತ್ತಿರುವುದು ಕಂಡುಬರುತ್ತಿದೆ. ಅದರ ಗುಣಮಟ್ಟ ದೀರ್ಘಕಾಲ ಕೆಡದಂತೆ ಇಡಲು ಇರುವ ತಂತ್ರಜ್ಞಾನ ನಿಜವಾಗಿಯೂ ಶ್ಲಾಘನೀಯ. ಇತ್ತೀಚೆಗೆ ರೈತರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಹೆಚ್ಚಿನ ಭಾಗ ಮುಸ್ಕಿನ ಜೋಳ ಬೆಳ್ಕೊಂಡು ಬೆಳೆದಂಥ ಮುಸ್ಕಿನ ಜೋಳದಲ್ಲಿ ಗುಣಮಟ್ಟ ಹಾಳಾಗದೆ ನನಗೆ ನಾವು ಮೇವನ್ನು ಶೇಖರಣೆ ಮಾಡಲಿಕ್ಕೆ ರಸಮೇವು ಅಂತ ಕರಿತಾ ಇದ್ದೀವಿ. ಸೊ ರಸಮೇವು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ರಸಮೇವು ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಹೆಚ್ಚಾದ ಮೇವನ್ನು ಅದು ಗುಣಮಟ್ಟ ಹಾಳಾಗದಂಗೆ ನಾವು ಶೇಖರಣೆ ಮಾಡಿ ಅಭಾವ ಸಂದರ್ಭದಲ್ಲಿ ಅದನ್ನು ನಾವು ಬಳಸ್ತಕ್ಕಂಥದ್ದು. ಹೈನುಗಾರಿಕೆ ಮಹಾನಗರಗಳಲ್ಲೂ ಅಲ್ಲಲ್ಲಿ ಕಂಡುಬರುತ್ತಿದ್ದು ಮೇವಿನ ಪೂರೈಕೆ ಸವಾಲೇ ಸರಿ. ಅಲ್ಲೇ ಉದಯಿಸುತ್ತಿರುವುದು ಚದರಾಡಿ ಕೃಷಿ. ನಾವು ಜಲಕೃಷಿ ಅಂತ ಹೇಳ್ತಾ ಇದ್ದೀವಿ. ಸೊ ಯಾವ ರೈತರಿಗೆ ಸಂಪನ್ಮೂಲದ ಕೊರತೆ ಇರ್ತದೆ, ಈಗ ಯಾವ ರೈತ ಸ್ವಲ್ಪ ಕೂಲಿ ಕಾರ್ಮಿಕ ಇರ್ತಾರೆ, ಅವ್ರಿಗೆ ಭೂಮಿ ಇರೋದಿಲ್ಲ, ನೀರು ಸೌಕರ್ಯ ಕಡಿಮೆ ಇರ್ತದೆ, ಅಂಥ ಒಂದು ಸಂದರ್ಭದಲ್ಲಿ ಅವರು ಹಸುನೇ ಸಾಕಬೇಕು ಅಂದಾಗ ಅವರ ಮನೆ ಹತ್ರನೇ ಅವರು ಜಲಕೃಷಿ ಅಂದರೆ ಮಣ್ಣು ಮತ್ತು ನೀರಿನ ಒಂದು ಅವಶ್ಯಕತೆ ಇಲ್ಲದೇ, ಅಂದರೆ ಮಣ್ಣಿನ ಅವಶ್ಯಕತೆ ಇಲ್ಲದೇ ಮೇವನ್ನು ಬೆಳೀತಕ್ಕಂಥದ್ದು. ಈಗ ಉದಾಹರಣೆ, ಈಗ ನಾವು ಬೆಂಗಳೂರು ಒಂದು ನಗರ, ಮೈಸೂರು ನಗರದಲ್ಲಿ ಕೆಲವರು ಹಸು ಸಾಕ್ತಾ ಇರ್ತಾರೆ. ಹಸು ಸಾಕೋರು ಏನು ಮಾಡ್ತಾರೆ, ತಮ್ಮ ಮನೆ RCC ಮೇಲೆ ಜಾಗ ಇತ್ತು ಅಂದಾಗ ಮೇವನ್ನು ಬೆಳ್ಕೊಂಡು ಜಾನುವಾರುಗಳಿಗೆ ಕೊಡ್ತಕ್ಕಂಥದ್ದು. ಅದು ಭಾಳ ಸುಲಭ. ಅದು ಅಂದರೆ ಮಣ್ಣಿನ ಒಂದು ಸಹಾಯ ಇಲ್ಲದೇ ಮೇವನ್ನು ಉತ್ಪಾದನೆ ಮಾಡೋದಕ್ಕೆ ನಾವು ಜಲಕೃಷಿ ಅಂತ ಅಥವಾ ಹೈಡ್ರೋಪಾನಿಕ್ಸ್ ಅಂತೇಳಿ ಕರಿತೀವಿ. ಅದು ವೆರಿ ಸಿಂಪಲ್ ಟೆಕ್ನಾಲಜಿ. ನಾವು ಬಿತ್ತನೆ ಬೀಜ ಕೊಣಗಿ ಒಂದು 24 ಗಂಟೆ ನೆನೆ ಹಾಕಬೇಕು. ನೆನೆ ಹಾಕಿದ ಬಿತ್ತನೆ ಬೀಜ ಕೊಣಗಿ ಟ್ರೇಗಳು ಸಿಗ್ತವೆ, ಪ್ಲಾಸ್ಟಿಕ್ ಟ್ರೇನಲ್ಲಿ ಹಾಕಿ ಒಂದಿನ ಗೋಣಿ ಚೀಲ ಹಾಕಿ, ಗೋಣಿ ಚೀಲ ಅಂದರೆ ಶಾಖ ಉತ್ಪನ್ನ ಆದಾಗ ಮೊಳಕೆ ಹೊಡಿಲಿಕ್ಕೆ ಅನುಕೂಲ ಆಗುತ್ತದೆ. ಆ ಗೋಣಿ ಚೀಲ ಮೇಲೆ ಹಾಕಿ ನಂತರ 2-3 ದಿನ ಮೇಲೆ ಗೋಣಿ ಚೀಲ ತೆಗೆದು ಪ್ರತಿದಿನ ನೀರು ಚಿಮುಕಿಸಿದ್ರೆ 9ರಿಂದ 10 ದಿನಕ್ಕೆ ನಮಗೆ ಮೇವು ಸಿದ್ಧತೆ ಆಗ್ತದೆ. ನೀವು 1 kg ಮುಸ್ಕಿನ ಜೋಳ ಕೊನೆಗೆ ನೀವು ಹೈಡ್ರೋಪಾನಿಕ್ಸಲ್ಲಿ ಬಿತ್ತನೆ ಮಾಡಿದರೆ ಸುಮಾರು ನೀವು 9ರಿಂದ 10 ದಿನದಲ್ಲಿ ನೀವು 1 kg ಬಿತ್ತನೆ ಬೀಜದಿಂದ 10ರಿಂದ 12 kg ನೀವು ಹಸಿರು ಮೇವನ್ನು ಪಡಿಬೋದು. ಇಲ್ಲಿ ಒಂದು ಅನುಕೂಲ ಏನಪ್ಪ ಅಂತಂದರೆ, ನೀವು ಮೇವು ಕೊಡೋ ಜೊತೆಗೆ ಏನಾಗುತ್ತೆ, ನಾವು ಮೊಳಕೆ ಕಟ್ಟಿದಂಥ ಕಾಳು ಸಹ ಬೇರಿನ ಜೊತೆಗೆ ಇರ್ತದೆ. ಆವಾಗ ಹಸುಗಳಿಗೆ ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ. ಹಾಗಾಗಿ ನಾವು ಬೇರೆ ಮೇವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡೋದಕ್ಕಿಂತ ನಾವು ಹೈಡ್ರೋಪಾನಿಕ್ಸ್ ಅಂದರೆ ಜಲಕೃಷಿಯಲ್ಲಿ ಬೆಳೆದಂಥ ಮೇವನ್ನು ಅಲ್ಪ ಪ್ರಮಾಣದಲ್ಲಿ ಕೊಟ್ಟರು ಸಹ ನಾವು ಜಾನುವಾರುಗಳಿಂದ ಉತ್ತಮವಾದಂಥ ಹಾಲಿನ ಇಳುವರಿ ನಾವು ಪಡೆಯಬಹುದು. ಅಜೋಲ ಅಂತಕ್ಕಂಥದ್ದು ಸಪ್ಲಿಮೆಂಟರಿ ಪ್ರೋಟೀನು. ಅಂದರೆ ರೈತ ಬಂದವರು ನಾವು ಹೆಂಗೆ ಊಟಕ್ಕೆ ಉಪ್ಪಿನಕಾಯಿಯನ್ನು ಬಳಕೆ ಮಾಡ್ತೀವಿ ಅಥವಾ ಪಲ್ಯನ ಬಳಕೆ ಮಾಡ್ತೀವಿ, ಆ ಥರ ಮೇವಿನ ಜೊತೆಗೆ ಹಸುಗಳು ಜಾನುವಾರುಗಳಿಗೆ ಇದನ್ನು ಕೊಟ್ಟಿದ್ದೆ ಆದರೆ ಹಾಲಿನ ಗುಣಮಟ್ಟನೂ ಜಾಸ್ತಿ ಆಗುತ್ತೆ ಮತ್ತು ಕಡಿಮೆ ಖರ್ಚಿನಲ್ಲಿ ಸಹ ನಾವು ಅಧಿಕವಾದಂಥ ಹಾಲನ್ನು ಉತ್ಪಾದನೆ ಮಾಡೋದು. ಅದು ಒಬ್ಬ ರೈತ ಹೈನುಗಾರಿಕೆಯಲ್ಲಿ ಲಾಭವನ್ನು ಕಾಣಬೇಕಂದ್ರೆ ತಾನೇ ಸ್ವತಃ ತಮ್ಮ ಜಾನುವಾರುಗಳಿಗೆ ಬೇಕಾದಂಥ ಮೇವನ್ನು ತಾನೇ ಉತ್ಪಾದನೆ ಮಾಡ್ಕೊಂಡ ಮಾತ್ರ ಹೈನುಗಾರಿಕೆ ಅಂತಕ್ಕಂಥದ್ದು ಲಾಭದಾಯಕ. ಅದಕ್ಕೆ ನಾವು ಹೇಳ್ತೀವಿ, ಹೈನುಗಾರಿಕೆ ಅಂತಕ್ಕಂಥದ್ದು ಒಂದು ATM ಇದ್ದಂಗೆ. ಅಂದರೆ ಯಾವುದೇ ಟೈಮಲ್ಲಿ ಬೇಕಾದ್ರೂ ನೀವು ದುಡ್ಡನ್ನು ನೀವು ಪಡಿಬೋದರಿಂದ. ಸೊ ಅದು ಲಾಭದಾಯಕವಾದಂಥ ಉದ್ದಿಮೆ ಅನಿಸ್ಕೊಬೇಕು ಅಂದರೆ ತಮ್ಮ ಜಾನುವಾರುಗಳಿಗೆ ಬೇಕಾದಂಥ ಮೇವನ್ನು ತಾವೇ ಬಳಕೆ ಮಾಡಬೇಕು, ತಾವೇ ಉತ್ಪಾದನೆ ಮಾಡಬೇಕು. ಅಲ್ಪ ಪ್ರಮಾಣದಲ್ಲಿ ಮಾತ್ರ ಫೀಡ್ಸನ್ನು ಬಳಸ್ಕೊಬೇಕು. ಸೊ ಇಷ್ಟು ಮಾಡಿದ್ರೆ ಖಂಡಿತ ಹೈನುಗಾರಿಕೆ ಅಂತಕ್ಕಂಥದ್ದು ಲಾಭದಾಯಕವಂಥದ್ದು ಉದ್ದಿಮೆ. ಸರ್, ಈಗ ಮಂಡ್ಯದಂತಹ ಒಂದು ನೀರಾವರಿ ಅಂದರೆ ಮಳೆಯಾಶ್ರಿತ ಆಗಿರ್ಬೋದು, ನೀರಾವರಿ ಇರ್ಬೋದು, ಇದೊಂಥರ ಚಾನಲ್ ಇರಿಗೇಷನ್ ಇರೋಂಥ ಏರಿಯಾ. ಇಲ್ಲಿ ಭತ್ತ ಮತ್ತು ಕಬ್ಬಿನ ಹಾವಳಿ ಜಾಸ್ತಿ ಇದೆ. ರೈತರಿಗೆ ಗೊತ್ತಿಲ್ಲದೇ ಅವರು ಕಬ್ಬು ಮತ್ತು ಇದನ್ನು ಹಾಕಕ್ಕೆ ಹೋಗ್ತಾರೆ. ಅಲ್ಲಿ ಮೇವನ್ನು ತಗೊಂಡು ಹಸುಗಳಿಗೆ ಹಾಕ್ತಾರೆ. ಸೊ ನೀವು ಇನ್ನೊಂದು ಪರ್ಯಾಯ ಮಾರ್ಗವನ್ನು ಸೂಚಿಸಿದ್ರೆ, ಇಲ್ಲೊಂದು ಮೇವಿನ ಬೆಳೆ ನೀವು ಹಾಕಿದ್ದೀರ ಮುಸ್ಕಿನ ಜೋಳದ ಅಂತ. ಸೊ ಅದು ಕಂಪೇರ್ ಮಾಡಿದಾಗ ಅದರದ್ದು ಇಳುವರಿ ಇರ್ಬೋದು, ಆ ಥರ ಬರೋದ ಲಾಭ ಇರ್ಬೋದು, ಅದು
ಕಬ್ಬಿಗೆ ಒಂದು ಸೆಡ್ ಹೊಡೆದು ನಿಲ್ಲುತ್ತೆ ಅಂತ ನೀವು ಹೇಳಿದ್ರಿ. ಅದು ಯಾವ ರೀತಿ ಕಂಪ್ಯಾರಿಸನ್ ಹೇಳ್ತೀವಿ? ಈಗ ಏನಾಗುತ್ತೆ ಅಂತಂದರೆ, ಈಗ ನಾನು ದಿನ ನೋಡ್ತಾ ಇರ್ತೀವಿ ಮಂಡ್ಯದಲ್ಲಿ ಸುಮಾರು ಲಾರಿ ಗಟ್ಟಲೆ ಇಲ್ಲಿಂದ ಟ್ರಕ್ ಗಟ್ಟಲೆ ಇಲ್ಲಿಂದ ಮುಸ್ಕಿಂಜೋಳ, ಮೇವಿನ ಮುಸ್ಕಿಂಜೋಳ ಅಂತಕ್ಕಂಥದ್ದು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇರ್ತದೆ. ಕೆಲವೊಂದು ಸಲ ಮೇವಿನ ಅಭಾವ ಸಂದರ್ಭದಲ್ಲಿ ಟನ್ನಿಗೆ 3,000 ರೂಪಾಯಿ 3,500 ರೂಪಾಯಿ ತನಕನೂ ಮಾಡ್ತಕ್ಕಂಥ ಸನ್ನಿವೇಶಗಳಿರ್ತವೆ. ಯಾಕೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಈ ಹೈನುಗಾರಿಕೆ ಅಂತಕ್ಕಂಥ ಉದ್ಯಮ ಏನಾಗಿದೆ ಬೃಹತ್ ಮಟ್ಟದಲ್ಲಿ ಬೆಳೀತಾ ಇದೆ ಇವತ್ತು. ಅಂದರೆ ದೊಡ್ಡ ದೊಡ್ಡ ಡೈರಿ ಇಟ್ಟಿರ್ತಕ್ಕಂಥ ರೈತ ಬಂದರು ಸುಮಾರು ಜನ ಇರ್ತಾರೆ, ಪ್ರಗತಿಪರ ರೈತರು. ಅಂಥ ಒಂದು ಸಂದರ್ಭದಲ್ಲಿ ಈಗ ಸುಮಾರು ಸಿಟಿ ನಗರ ಪ್ರದೇಶದಲ್ಲೂ ಸಹ ನಾವು ಏನು ಅರ್ಬನ್ ಏರಿಯಾ ಅಂತ ಹೇಳ್ತೀವಿ, ಅಲ್ಲೂ ಸಹ ಒಂದು ಹೈನುಗಾರಿಕೆ ಉದ್ಯಮ ಭಾಳ ವೇಗ ಬೆಳೆಯೋದ್ರಿಂದ ಅವ್ರಿಗೆ ಮೇವು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಹೊರ ಜಿಲ್ಲೆಗಳಿಂದ, ಹೊರ ತಾಲೂಕುಗಳಿಂದ ಮೇವುಗಳನ್ನು ತರಿಸ್ಕೊತಾ ಇದ್ದಾರೆ. ನಾವು ದಿನ ನೋಡ್ತಾ ಇದ್ದಂಗೆ ಸುಮಾರು ಲಾರಿಗಟ್ಟಲೆ ಹೋಗೋ ಮೇವುಗಳನ್ನ ನೋಡ್ತಾ ಇರ್ತೀವಿ. ಅಂದರೆ ಸುಮಾರು 3,000, 3,500, ಕೆಲವೊಂದು ಸಂದರ್ಭದಲ್ಲಿ 4,000 ಟನ್ನು ಅಷ್ಟು ರೇಟಲ್ಲೂ ಸಹ ಸೇಲ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ಕಾಣ್ತಾ ಇದ್ದೀವಿ. ಸೊ ಇದು ಕೇವಲ ಏನಂದರೆ, ಈಗ ನಾವು ಮುಸ್ಕಿಂಜೋಳ ಅಂತ ಹೇಳಿದ್ವಿ, ಮುಸ್ಕಿಂಜೋಳ ಕೇವಲ ಬಿತ್ತನೆ ಮಾಡೋಂಥ ಒಂದು 70 ದಿನದಲ್ಲಿ ಕಟಾವು ಬರ್ತಿದ್ದು. ಅಂದರೆ ಹಾಲು ತುಂಬತಕ್ಕಂಥ ಅಂತಲ್ಲಿ ನಾವು ಕಟಾವು ಮಾಡಿ ಅದನ್ನು ನಾವು ಮಾರಿದ್ದಾರೆ. ಒಂದು ಎಕರೆ ಪ್ರದೇಶದಲ್ಲಿ ನಾವು ಸುಮಾರು ಕನಿಷ್ಠ 20-25 ಟನ್ನಷ್ಟು ನಾವು ಹಸಿರು ಮೇವನ್ನು ನಾವು ಪಡಿಬೋದು. ಎಷ್ಟು ದಿನಕ್ಕೆ? ಕೇವಲ 70 ದಿನಕ್ಕೆ ಮಾತ್ರ ಅಷ್ಟೇ. ಅಂದರೆ ಎಲ್ಲ ರೈತರು ಇದನ್ನೇ ಒಂದು ಮಾಡಲಿಕ್ಕಾಗಲ್ಲ. ಅವಾಗ ಏನಾಗುತ್ತೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯಾಗಿ ಒಂದು ಬೆಲೆ ಕುಸಿತಕ್ಕಂಥದ್ದು ಇರ್ತವೆ. ಯಾವ ರೈತರಿಗೆ ಸಾಧ್ಯವಾಗ್ತದೆ ಅಂಥ ಕಡೆ ಎಲ್ಲಿ ರೈತರಿಗೆ ಈಗ ರೈತ ಕಬ್ಬು ಕಟಾವು ಮಾಡಿರ್ತಾರೆ, ಈಗ ಆಗಸ್ಟ್ ಸೆಪ್ಟೆಂಬರ್ ಕಬ್ಬು ಕಟಾವು ಮಾಡ್ತಾರೆ. ಮುಂದೆ ಅವರು ಕಬ್ಬು ಆಗ್ತಕ್ಕಂಥ ಸಾಮಾನ್ಯವಾಗಿ ಜನವರಿ ಫೆಬ್ರವರಿ, ಆ ಒಂದು 3-4 ತಿಂಗಳಲ್ಲಿ ಆ ಒಂದು ಜಾಗ ಖಾಲಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇಂಥ ಒಂದು ಅಲ್ಪಾವಧಿ ಬೆಳೆಗಳನ್ನು ಒಂದು ಕಾಲದಲ್ಲಿ ಬೆಳ್ಕೊಂಡು ಅವರು ತಮಗೆ ಬೇಕಾದಷ್ಟನ್ನು ಇಟ್ಕೊಂಡು ಉಳಿದಂಥ ಹೆಚ್ಚಿಗೆ ಬೆಳೆದಂಥ ಒಂದು ಪದಾರ್ಥವನ್ನು ಅವರು ಮಾರಾಟ ಮಾಡಿದ್ದಾರೆ. ಖಂಡಿತ ಇದು ಒಂದು ಲಾಭದಾಯಕವಾದಂಥ ಒಂದು ಬೆಳೆ ಅಂತೇಳಿ ನಾವು ಕರೀಬೋದು ಸರ್. ಆಮೇಲೆ ಇನ್ನೊಂದು, ಈಗ ನಾವು ಈ ಒಂದು ಅಭಿವೃದ್ಧಿ ಪಡಿಸಿರೋಂಥವು ಮೇವಿನ ಬೆಳೆಗಳ ಬಗ್ಗೆ ಹೇಳ್ತಾ ಇರಿ. ಈಗ ಸಾಂಪ್ರದಾಯಿಕವಾಗಿ ನಮ್ಮಲ್ಲೇ ಇದ್ದವು, ಆಮೇಲೆ ತಿರುಗಿ ಅದನ್ನು ನೋಡಿಕೊಂಡು ಈ ಮುಳ್ಳು ರಹಿತವಾಗಿ ಕೆಲವೊಂದನ್ನು ಅಭಿವೃದ್ಧಿ ಪಡಿಸಿದ್ದಾರೆ, ಈ ಕಚಾಳೆ ಅಂಥದ್ದು. ಸೊ ಅದರ ಬಗ್ಗೆ ಸ್ವಲ್ಪ, ಯಾಕಂದರೆ ರೈತರಿಗೆ ಇನ್ನೂ ಮಾಹಿತಿ ಅಷ್ಟೊಂದು ಸಮಗ್ರವಾಗಿ ಗೊತ್ತಿಲ್ಲ. ಅದನ್ನು ಬೆಳೆದಿರ್ಬೋದು, ಅದನ್ನು ಯಾವ ರೀತಿ ಬೀಜ ಸಿಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗ ಕತ್ತಾಳೆ ಅಂತಂದರೆ ಪಾಪಸ್ ಕಳೆ ಅಂತ ಹೇಳ್ತೀವಿ ನಾವು. ಅಂದರೆ ಮೇವುಗೋಸ್ಕರ ಈಗ ನಾವು ನಮ್ಮ ತಂದೆ ಕಾಲ ತಾತನ ಕಾಲದಲ್ಲಿ ನೋಡ್ತಕ್ಕಂಥ ಒಂದು ಪಾಪಸ್ ಕಳೆ ಅಂತಂದರೆ ದೊಡ್ಡ ಮುಳ್ಳು ಬರ್ತಕ್ಕಂಥದ್ದು, ಹಣ್ಣು ಬರ್ತಕ್ಕಂಥದ್ದು. ನಾವು ಹಣ್ಣನ್ನು ತಿಂತಾಯಿದ್ವಿ. ಅವಾಗ ಹಣ್ಣಿನ ಮಧ್ಯೆ ಒಂದು ಗಂಟು ಇರ್ತಾಯಿತ್ತು, ಗಂಟು ಮುಳ್ಳು ಇರ್ತಿತ್ತು. ಆ ಮುಳ್ಳನ್ನು ತೆಗೆದ್ಬಿಟ್ಟು ನಾವು ತಿಂತಾಯಿದ್ವಿ. ಆದರೆ ಈಗ ಹೊಸ ಸಂಶೋಧನಾ ಆವಿಷ್ಕಾರ ಪ್ರಕಾರ ಮೇವುಗೋಸ್ಕರನೇ ಪಾಪಸ್ ಕಳೆ ಮಾಡಿದ್ದಾರೆ. ಅಂದರೆ ಮೇವುಗೋಸ್ಕರ ಹೊಸ ತಳಿನ ಕಂಡುಹಿಡಿದ್ದಾರೆ. ಅಂದರೆ ಮೇವಿಗೆ ಯೋಗ್ಯವಾದಂಥ ತಳಿ ಇದು. ನಾವೊಂದು ಹಿಂದೆ ನೋಡಿದ್ವಲ್ಲ, ಆ ಒಂದು ಸ್ಥಳೀಯ ತಳಿ ಅಲ್ಲ ಇದು. ಮೇವುಗೋಸ್ಕರ ಅಭಿವೃದ್ಧಿ ಮಾಡಿರ್ತಕ್ಕಂಥ ತಳಿ. ಈ ತಳಿ ಏನಪ್ಪ ಅಂತಂದ್ರೆ ನಾವು ಸಾಲಿನ ಸಾಲಿಗೆ 3 ಮೀಟ್ರು, ಗಿಡದ ಗಿಡಕ್ಕೆ 2 ಮೀಟ್ರ್ ಅಂತರದಲ್ಲಿ ನಾವು ಎಲೆ ಅಂತ ಹೇಳ್ತೀವಿ ಅದನ್ನ. ಅಂದರೆ ಕ್ಲಾಡೋಲ್ಸ್ ಅಂತ ನಾವು ಕರಿತೀವಿ ಆಂಗ್ಲ ಭಾಷೆಯಲ್ಲಿ. ಎಲೆ ಇದೆಯಲ್ಲ, ಆ ಎಲೆಗಳನ್ನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ನೀವು ನೆಟ್ಟ ಅಂತಂದರೆ ಪ್ರತಿ ಎಲೆಯಿಂದನೂ ಸಹ ನಮಗೆ ಚಿಗುರು ಬರ್ತದೆ. ಆ ಚಿಗುರೇ ನಮಗೆ ಪಾಪಸ್ ಕಳೆಯಾಗಿ ಬೆಳವಣಿಗೆ ಆಗ್ತದೆ. ಇದು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಫಸ್ಟು ಅದು ಬೆಳವಣಿಗೆಯಾಗಿ ನಮಗೆ ಮೊದಲನೇ ಎಲೆ ನಾವು ಕಟಾವು ಮಾಡಬೇಕಂದ್ರೆ ಕನಿಷ್ಠ ನಮ್ಗೆ 6 ತಿಂಗಳು ಬೇಕಾಗುತ್ತೆ. ನೆಟ್ಟಂತ 6 ತಿಂಗಳಿಗೆ ಪ್ರತಿ ಎಲೆನೂ ಸಹ ನಾವು ಪೀಸ್ ಮಾಡಿ ನೆಟ್ಟರೆ ಪ್ರತಿ ಎಲೆಯಿಂದಲೂ ಸಹ ನಾವು ಹೊಸ ಗಿಡಗಳನ್ನು ನಾವು ಕಾಣಬಹುದು. ನಂಬರ್ 1 ಒಂದು ಎಲೆ. ನೀವು ಒಂದು ಎಲೆಯಲ್ಲಿ ನಾವು 5 ಮಾಡ್ಬೋದು, 6 ಮಾಡ್ಬೋದು, 8 ತನಕನೂ ಸಹ ನಾವು ಮಾಡ್ಬೋದು. ಇದನ್ನು 2 ರೂಪದಲ್ಲಿ ನಾವು ಅಭಿವೃದ್ಧಿಪಡಿಸ್ಬೋದು. ಒಂದು, ಆ ಎಲೆಯಿಂದ ಬಂದಂಥ ಸಣ್ಣ ಪೀಸ್ಗಳನ್ನು ಸಸಿ ಮಡಿ ಮಾಡ್ಕೊಂಡು ಸಸಿ ಮಡಿ ಬೆಳೆದಂಥ ಗಿಡಗಳನ್ನು ತಗೊಂಡೋಗಿ ನಾಟಿ ಮಾಡ್ತಕ್ಕಂಥದ್ದು ಒಂದು ವಿಧಾನ. ಇಲ್ಲ ನೇರವಾಗಿ ಆ ಎಲೆಗಳಲ್ಲಿ ಬರ್ತಕ್ಕಂಥ ಪೀಸ್ಗಳನ್ನ ನೇರವಾಗಿ ಭೂಮಿನಲ್ಲಿ ನಾಟಿ ಮಾಡ್ತಕ್ಕಂಥದ್ದು 2ನೇ ವಿಧಾನ. ಯಾವ ರೀತಿಯಲ್ಲೂ ಸಹ ನಾವು ಮಾಡ್ಬೋದು. ಸೊ ನಾಟಿ ಮಾಡಿದಂಥ 6 ತಿಂಗಳಿಂದ 7 ತಿಂಗಳಿಗೆ ಮೊದಲನೇ ಕಟಾವು ಬರ್ತವೆ. ತದನಂತರ ಪ್ರತಿ 3 ತಿಂಗಳಿಗೊಮ್ಮೆ ನಾವು ಇದನ್ನು ಕಟಾವು ಮಾಡ್ಬೋದು. ಯಾವ ಕಟಾವು ಮಾಡಬೇಕು? ಆ ಎಲೆಯಲ್ಲಿ ಏನಾಗುತ್ತೆ ಅಂತಂದರೆ ಸಣ್ಣ ಮುಳ್ಳುಗಳಿರ್ತವೆ ಪ್ರಾರಂಭಿಕ ಹಂತದಲ್ಲಿ. ಆ ಮುಳ್ಳುಗಳೆಲ್ಲ ಉದುರಿದ ಮೇಲೆ ಸಾಮಾನ್ಯವಾಗಿ ಅದು ಉದುರ್ಲಿಕ್ಕೆ ಏನಾಗುತ್ತೆ, ಒಂದು 3 ತಿಂಗಳು ಟೈಮ್ ತಗುತ್ತೆ. ಅಂದರೆ ಬಲ್ತು ಆ ಮುಳ್ಳೆಲ್ಲ ಉದುರ್ಲಿಕ್ಕೆ 3 ತಿಂಗಳು ಟೈಮ್ ತಗುತ್ತೆ. ಸೊ 3 ತಿಂಗಳಿಂದ 4 ತಿಂಗಳಿಗೊಮ್ಮೆ ನೀವು ಅದನ್ನು ಕಟಾವು ಮಾಡ್ತಕ್ಕಂಥದ್ದು. ಸೊ 1 ಎಕರೆ ಪ್ರದೇಶದಲ್ಲಿ 1 ವರ್ಷದಲ್ಲಿ 4ರಿಂದ 5 ಬಾರಿ ಕಟಾವು ಮಾಡಿ ನಾವು ಸುಮಾರು 1 ಎಕರೆ ಪ್ರದೇಶದಲ್ಲಿ 100 ಟನ್ನಷ್ಟು ನಾವು ಇಳುವರಿನ ನಾವು ಪಡಿಬೋದು. ಇದು ಎಲ್ಲೂ ಸೂಕ್ತಪ್ಪ ಅಂತಂದರೆ, ಇದು ನಾವೇ ಹೇಳ್ತೀವಿ ಅಂದರೆ 0 ಫೈಟ್ಸ್ ಅಂತೀವಿ. 0 ಫೈಟ್ಸ್ ಅಂತಂದರೆ ನೀರು ಇರಬಾರ್ದು ಒಂದು ಸ್ವಲ್ಪನೂ. ಮರಳುಗಾಡು ಅಂತ ಹೇಳ್ತೀವಿ ನಾವು. ಮರಳುಗಾಡಿನಲ್ಲಿ ನಾವು ಹೆಂಗೆ ಮರಿಚಿಕ್ಕೆ ಅಂತ ಹೇಳ್ತೀವಲ್ಲ, ಹಂಗೆ ಮರಳುಗಾಡಿನಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ ಇದು. ನೀರಿದ್ದ ಪ್ರದೇಶದಲ್ಲಿ ಈ ಬೆಳೆ ಬೆಳೀಲಿಕ್ಕೆ ಆಗಲ್ಲ.
ನೀರಿರ್ತಕ್ಕಂಥ ಪ್ರದೇಶದಲ್ಲಿ ಇದು ಬೆಳವಣಿಗೆ ಕುಂಠಿತ ಆಗ್ತದೆ. ನೀರಿಲ್ದಿರ್ತಕ್ಕಂಥ ಪ್ರದೇಶದಲ್ಲಿ ಭಾಳ ಚೆನ್ನಾಗಿ ಬೆಳೀತಕ್ಕಂಥ ಒಂದು ಬೆಳೆ ಅಂದರೆ ಮರಳುಗಾಡಿನಲ್ಲಿ ಬೆಳೀತಕ್ಕಂಥ ಬೆಳೆ. ಅಂದರೆ ನಮಗೇನು 100 mm 200 mm ವಾರ್ಷಿಕವಾಗಿ 100 mm 200 mm ಮಳೆ ಬೀಳ್ತಕ್ಕಂಥ ಪ್ರದೇಶ ಇದಕ್ಕೆ ಸೂಕ್ತವಾದಂಥ ಒಂದು ಪ್ರದೇಶ. ಈಗ ನಮ್ಮ ಮಂಡ್ಯದಲ್ಲಿ ಏನಾಗುತ್ತೆ, ವಾರ್ಷಿಕವಾಗಿ ನಾವು 750ರಿಂದ 800 mm ಮಳೆ ಬೀಳ್ತಾ ಇರುತ್ತೆ. ಸೊ ಇಂಥ ಒಂದು ಪ್ರದೇಶಕ್ಕೆ ಇದು ಸೂಕ್ತ ಅಲ್ಲ. ಇದು ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾವು ಬೆಳಿಬೇಕು ಅಂದಾಗ ಗುಡ್ಡಗಾಡ ಪ್ರದೇಶ, ಬೆಟ್ಟ ಪ್ರದೇಶಗಳು ಅಥವಾ ಮಳೆ ಕಡಿಮೆ ಬೀಳ್ತಕ್ಕಂಥ ಪ್ರದೇಶಗಳು. ಈಗ ನಮ್ಮಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಾಮಾನ್ಯ ನಾಗಮಂಗಲ, ಈ ಕೇರ್ಪೇಟೆ ಇಂಥ ಕಡೆ ಏನಾಗುತ್ತೆ ಅಂದರೆ ನೀರಾವರಿ ಪ್ರದೇಶ ಭಾಳ ಕಡಿಮೆ ಇರ್ತದೆ, ಗುಡ್ಡಗಾಡ ಪ್ರದೇಶ ಜಾಸ್ತಿ ಇರ್ತದೆ. ಅಂಥ ಕಡೆ ರೈತ ಬಾಂಧವರು ಇದನ್ನು ಅವರು ಬೆಳ್ಕೊಂಬೋದು. ಇನ್ನೊಂದು ಏನಪ್ಪ ಇದ್ರ ಬೆಳೆಯ ಒಂದು ವಿಶೇಷತೆ ಅದು ಮತ್ತು ಅದರಿಂದ ಆಗ್ತಕ್ಕಂಥ ಲಾಭ ಅಂತಂದರೆ, ಈ ಬೆಳೆ ಕೂಡ ನಾವು 3 ತಿಂಗಳು ಒಂದು ಸಲ ಒಂದು ಎಲೆನ ಕಟ್ ಮಾಡಿ ಜಾನುವಾರುಗಳು ನಾವು ಮೇಯಿಸಿದಾಗ ಆ ಎಲೆನಲ್ಲಿ 95% ತೇವಾಂಶ ಇರ್ತದೆ, ಅಂದರೆ ನೀರಿನಂಶ ಇರ್ತದೆ. 5% ಮಾತ್ರ ಒಣ ಪದಾರ್ಥ ಇರ್ತಕ್ಕಂಥದ್ದು. ಸೊ ನಾವು ಒಂದು ಕುರಿ ಅಥವಾ ಮೇಕೆಗೆ ಅಥವಾ ಒಂದು ಜಾನುವಾರಿಗೆ ಕೊಟ್ಟಾಗ ನಾವು ಎಲೆ ಜೊತೆಗೆ ಒಣ ಪದಾರ್ಥ ಕೊಡೋದ್ರ ಜೊತೆಗೆ 95% ಜಾನುವಾರಿಗೆ ನೀರು ಕೊಟ್ಟಂಗಾಗುತ್ತೆ. ಅಂದರೆ ಉದಾಹರಣೆ ಈಗ ರಾಜಸ್ಥಾನ ಮರಳು ಪ್ರದೇಶ ಅಂಥ ಕಡೆ ಜಾನುವಾರುಗಳಿಗೆ ಅಥವಾ ಕುರಿ ಮೇಕೆಗಳಿಗೆ ನೀರು ಸಿಗೋದೇ ಕಷ್ಟ. ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಬೆಳೆ ಕೊಟ್ಟಾಗ ನಾವು ಆ ಜಾನುವಾರುಗಳಿಗೆ ಒಣ ಪದಾರ್ಥ ಕೊಡೋದ್ರ ಜೊತೆಗೆ 95% ನೀರನ್ನು ಸಹ ನಾವು ಕೊಟ್ಟಂಗೆ ಆಗ್ತದೆ. ಸೊ ಇದು ಏನಪ್ಪ ಈ ಬೆಳೆ ಅಂತಂದರೆ, ಎಲ್ಲಿ ನಮಗೆ ನೀರಿನ ಕೊರತೆ ಎಲ್ಲಿರ್ತದೆ ಅಂಥ ಒಂದು ಸಂದರ್ಭದಲ್ಲಿ, ಅಭಾವ ಸಂದರ್ಭದಲ್ಲಿ ಇಂಥ ಬೆಳೆಗಳನ್ನು ನಾವು ಹಾಕ್ಕೊಂಡು, ಈ ಗುಡ್ಡಗಾಡ ಪ್ರದೇಶ ಇದ್ದಾಗ ಅಂಥ ಒಂದು ಬೆಳೆಗಳನ್ನ ಹಾಕ್ಕೊಂಡು ನಾವು, ಯಾಕಂದರೆ ಇದನ್ನು ಯಾವ ಮನುಷ್ಯರು ಸಹ ಇದನ್ನು ಕಿತ್ಕೊಂಡೋಗಿ ಅದನ್ನು ತಿಂತಕ್ಕಂಥ ಸಂದರ್ಭಗಳು ಇರೋದಿಲ್ಲ. ಸೊ ಇದನ್ನು ಹಾಕ್ಕೊಂಡಾಗ ನಮಗೆ ಅಭಾವ ಸಂದರ್ಭದಲ್ಲಿ ನಾವು ಇದನ್ನೇ ಬಳಸ್ಬೋದು. ಇದೆಷ್ಟು ಬಳಸಬೇಕು ಅಂದರೆ, ನಾವು ಹಸುಗಳಿಗೆ ಏನು ಮೇವು ಕೊಡ್ತೀವಲ್ಲ ಆ ಮೇವಿನಲ್ಲಿ 30% ತನಕ ಇದನ್ನು ನಾವು ಬಳಸ್ಬೋದು. ಈಗ ಉದಾಹರಣೆ ಒಂದು ಹಸುಗೆ ನಾವು ಒಂದು 30 kg ದಿನಕ್ಕೆ ಒಂದು ಹಸುರಿ ಮೇವು ನಾವು ಕೊಟ್ಟದ್ದೇ ಆದರೆ 30% ಅಂದರೆ 9 kg, 8 ರಿಂದ 9 kg ತನಕ ನಾವು ಇದನ್ನು, ಈ ಒಂದು ಮೇವನ್ನು ನಾವು ಕೊಡ್ತಕ್ಕಂಥ ಬೇರೆ ಮೇವಿನ ಜೊತೆ ಮಿಶ್ರಣ ಮಾಡಿ ನಾವು ಇದನ್ನು ಬಳಕೆಯನ್ನು ನಾವು ಮಾಡ್ಬೋದು. ಮತ್ತು ಇದರಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿದ್ದೀವಿ ನಾವು. ಅಂದರೆ ತರಕಾರಿಗಳಿಗೆ ಯೋಗ್ಯವಾದಂಥ ಒಂದು ಪಾಪಸ್ಗಳನ್ನು ಸಹ ಇವತ್ತು ಕಂಡುಹಿಡಿದಿದ್ದಾರೆ. ಅಂದರೆ ನಾವೇನು ಬೀನ್ಸ್ ಪಲ್ಯ ಮಾಡ್ಕೊಂಡು ಎಲ್ಲ ತಿಂತೀವಲ್ಲ, ಅದೇ ಥರ ಬೀನ್ಸ್ ಪಲ್ಯ ಮಾಡ್ಕೊಂಡು ತಿಂತಕ್ಕಂಥ ತಳಿನೂ ಸಹ ನಾವು ಕಂಡುಹಿಡಿದ್ದಾರೆ. ಅದರಿಂದ ಹಣ್ಣಿಂದ ಬರ್ತಕ್ಕಂಥದ್ರಲ್ಲಿ ಹಣ್ಣಿಂದ ಜಾಮು, ಜಲ್ಲಿ ಇಂಥವೆಲ್ಲ ಪ್ರಿಪೇರ್ ಮಾಡ್ಬೋದು. ಅಂಥ ಒಂದು ತಳಿಗಳನ್ನು ಸಹ ನಮ್ಮಲ್ಲಿ ಈಗ ಅಂದರೆ ನಮ್ಮ ದೇಶದಲ್ಲಿ ಆವಿಷ್ಕಾರ ಮುಂದುವರೆದಿದೆ. ಸರ್, ಈಗ ನೀವು ಒಳ್ಳೆ ಉಪಯುಕ್ತವಾದ ಮಾಹಿತಿ ಕೊಟ್ಟರೆ ನಮಗೆ. ಆಮೇಲೆ ಈಗ ಏನೆಲ್ಲ ಈ ಒಂದು ಪಾಪಸ್ ಕಳ್ಳಿನ ಬಿಟ್ಟು ಬೇರೆಲ್ಲ ಏನು ಮೇವಿನ ತಳಿ ಹೇಳಿದೆ, ಮೇವಿನ ಬೆಳೆಗಳ ಬಗ್ಗೆ ಹೇಳಿದರೆ, ಈಗ ಮೇಕೆ, ಕುರಿ ಅಥವಾ ಹಸುಗಳು ಇರ್ಬೋದು, ಅದರಲ್ಲಿ ಬೆಳವಣಿಗೆ ಅಂತ ಇದೆ. ಆ ಬೆಳವಣಿಗೆ ಹಂತದಲ್ಲಿ ಕೆಲವೊಂದು ಮೇವಿನ ಬೆಳೆಗಳು ಸೂಕ್ತ ಅಂತ ನಿಮಗೆ ಸಂಶೋಧನೆ ಪ್ರಕಾರ ಗೊತ್ತಿರುತ್ತೆ. ಈಗ ದ್ವಿದಳ ಧಾನ್ಯಗಳಿರ್ಬೋದು ಅಥವಾ ಏಕದಳ ಧಾನ್ಯಗಳಿರ್ಬೋದು. ಸೊ ಇದರಲ್ಲಿ ಯಾವ ರೀತಿ ನೀವು ಬೆಳೆಗಳನ್ನು ಆಯ್ಕೆ ಮಾಡೋದಕ್ಕೆ ಹೇಳ್ತೀರಾ ರೈತರಿಗೆ? ಈಗ ನಾವೇನು ಮಾಡ್ತೀವಿ ಅಂತಂದರೆ, ಯಾವುದೇ ಒಂದು ಜಾನುವಾರುಗಳಲ್ಲಿ ಉತ್ತಮವಾದಂಥ ಹಾಲಿನ ಇಳುವರಿ ಪಡಿಬೇಕು, ಅಥವಾ ಹಸುಗಳ ಆರೋಗ್ಯ ಚೆನ್ನಾಗಿರಬೇಕು, ಅಥವಾ ಕುರಿಮರಿಗಳ ಒಂದು ಬಾಡಿ ವೆಯ್ಟ್ ಚೆನ್ನಾಗಿರ್ಬೇಕು ಅಂತಂದರೆ ಒಂದು ತಮ್ ರೂಲು, ಅಂದರೆ ಒಂದು ರೇಷ್ ಹೇಳ್ತೀವಿ. ಅಂದರೆ ಕೊಡ್ತಕ್ಕಂಥ ಮೇವಿನಲ್ಲಿ 40% ಹಸಿ ಹುಲ್ಲು, 30% ಒಣ ಹುಲ್ಲು, 20% ಸೊಪ್ಪಿನ ಜಾತಿ ಸೇರ್ತಕ್ಕಂಥದ್ದು, ಇನ್ನು 10% ಕಾನ್ಸಂಟ್ರೇಟ್ಸ್ ಫೀಡ್ಸ್ ಅಂತ ಹೇಳ್ತೀವಿ. 40, 30, 20, 10. ಸೊ ಈ ಒಂದು ಪ್ರಮಾಣದಲ್ಲಿ ನಾವು ಮೇವನ್ನು ಒದಗಿಸ್ತಾ ಆದರೆ ನಮಗೆ ಅಧಿಕವಾದಂಥ ಇಳುವರಿ ಮತ್ತು ಆ ಉತ್ತಮವಾದಂಥ ಹಾಲಿನ ನಾವು ಇದನ್ನು ಪಡಿಬೋದು. ಒಂದು ಇಲ್ಲ ಇಷ್ಟೆಲ್ಲ ಆಗಲ್ಲ ಅನ್ನೋದಾದರೆ 60% ನಮಗೆ ಹುಲ್ಲಿನ ಜಾತಿ ಸೇರಿರ್ತಕ್ಕಂಥ ಹಸಿರು ಮೇವು, 40% ಸೊಪ್ಪಿನ ಜಾತಿ ಸೇರಿರ್ತಕ್ಕಂಥ ಹಸಿರು ಮೇವುಗಳು. ಸೊ ಈ ಒಂದು ರೂಪದಲ್ಲಿ ನಾವು ಅದನ್ನು ಬೆಳಿಬೇಕು. ಈಗ ಉದಾಹರಣೆ ನಿಮಗೆ ನೋಡ್ತಾ ಇದ್ದೀರಾ ನೀವು ಎಡಗಡೆ, ಇಲ್ಲಿ ನಾವೇನು ಮಾಡಿದ್ದೀವಿ, ಮುಸ್ಕಿನ ಜೋಳ ಮತ್ತು ಅಲಸಂದನ್ನು ಮಿಕ್ಸ್ ಮಾಡಿದ್ದೀವಿ. ಹೆಂಗೆ ಮಿಕ್ಸ್ ಮಾಡಿದ್ದೀವಿ? 75% ಬೀಜ ಬೇಕಾದಂಥ, ಒಂದು ಎಕರೆ ಬೇಕಾದಂಥ ಬೀಜದಲ್ಲಿ 75% ಮುಸ್ಕಿನ ಜೋಳ ಬೀಜ, 25% ಅಂದರೆ ಸಾಮಾನ್ಯ ಒಂದು ಎಕರೆಗೆ ಏನು ಹೇಳ್ತೀವಿ, ಮುಸ್ಕಿನ ಜೋಳ 30 ರಿಂದ 35 kg 40 kg ಬೀಜ ಬೇಕು ಅಂತೀವಿ. 75% ಅಂತಂದರೆ 40 kg ಬೀಜದಲ್ಲಿ 75% ಅಂದರೆ 30 kg ಮುಸ್ಕಿನ ಜೋಳ ಬೀಜ. ಒಂದು ಎಕರೆಗೆ 15 kg ಅಲಸಂದೆ ಬೀಜ ಅಂತ ಹೇಳ್ತೀವಿ. 15 kg 25% ಅಂತಂದರೆ 12 kg ಬೀಜ. ಸೊ ಆ ಥರ ನೀವು ಆ ಥರ ಮಿಶ್ರಣ ಮಾಡಿ ಬಿತ್ತನೆ ಮಾಡೋದಾದರೆ ನಾವು ಸಮತೋಲನ ರೀತಿಯಲ್ಲಿ ನಾವು ಹಸಿರು ಸೊಪ್ಪನ್ನು ನಾವು ಪಡಿಬೋದು. ಮತ್ತು ನೀವು ಒಂದು ಪ್ರಶ್ನೆ ಕೇಳಿರಿ, ಕುರಿಗೆ ಯಾವ ಥರ ಮಾಡ್ತೀರಾ ಸರ್, ಹಸುಗಳಿಗೆ ಯಾವ ಥರ ಮಾಡ್ತೀರಾ ಅಂತೇಳಿ. ನಾನು ನಿಮ್ಮ ಮೊದಲೇ ತಿಳಿಸ್ದಂಗೆ ಪ್ರತ್ಯೇಕವಾದಂಥ ಹುಲ್ಲುಗಳಿವೆ. ಈಗ ಕುರಿ ಮೇಯ್ತಕ್ಕಂಥ ಎಲ್ಲ ಹುಲ್ಲನ್ನು ಸಹ ಹಸು ಮೇಯ್ತವೆ. ಆದರೆ ಹಸು ಮೇಯ್ತಕ್ಕಂಥ ಎಲ್ಲ ಹುಲ್ಲುಗಳನ್ನು ಸಹ ಕುರಿಗಳು ಇಷ್ಟಪಡೋದಿಲ್ಲ. ಅದಕ್ಕೆ ನಾವು ಕುರಿಗಳಿಗೇ ಉತ್ತಮವಾದಂಥ, ಕುರಿಗಳು ತಿನ್ನಲಿಕ್ಕೆ ಯೋಗ್ಯವಾದಂಥ ಹುಲ್ಲು ಅಂತ ನಿಮ್ಮ ಮೊದಲೇ ನಾನು ಯಾವುದೋ ಸಿಗ್ನಲ್ ಹುಲ್ಲು, ರೋಡ್ಸ್ ಹುಲ್ಲು, ಶುಂಠಿ ಹುಲ್ಲು, ಗಿನಿ ಹುಲ್ಲು ಅಂತೇಳಿ ಇವುಗಳ ಹಸು ಸಹ ತಿಂತವೆ, ಕುರಿಗಳು ಭಾಳ ಪ್ರೀತಿಯಿಂದ ತಿಂತವೆ ಕೊನೆ. ಮತ್ತು ಸೊಪ್ಪಿನ ಜಾತಿನಲ್ಲಿ ಕುದುರೆ ಮಸಾಲೆ, ಬೇಲಿ ಮೆಂತೆ, ಹುರುಳಿ ಸೊಪ್ಪು, ಇಂಥ ಸೊಪ್ಪುಗಳನ್ನ ಕುರಿಗಳು ಭಾಳ ಇಷ್ಟಪಡ್ತಿರ್ತವೆ.
ಅದೇ ಥರ ಮೇವಿನ ಮರಗಿಡಗಳು ಅಂದಾಗ ಅಕ್ಷೆ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ಎಬ್ಬೇವಿನ ಸೊಪ್ಪುಗಳು, ಇಂಥ ಸೊಪ್ಪುಗಳನ್ನ ಭಾಳ ಕುರಿಗಳು ಭಾಳ ಇಷ್ಟಪಟ್ಟು ತಿಂತಕ್ಕಂಥ ಒಂದು ಪ್ರಮೇಯ ಇರ್ತವೆ. ಅಂದರೆ ಮೊದಲು ಹೇಳಿದ್ರೆ ಕುರಿ ಇಷ್ಟಪಡ್ತಕ್ಕಂಥ ಎಲ್ಲ ಜಾನುವಾರುಗಳು ಸಹ ದನಗಳು ಸಿಗ್ತವೆ. ದನ ತಿಂತಕ್ಕಂಥವನ್ನು ಕೆಲವು ಕುರಿಗಳು ಒಂದು ಸಲ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಅವುಗಳ ಇಷ್ಟದ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಬೇರೆ ಬೇರೆ ಜಾತಿಯ ಹುಲ್ಲುಗಳನ್ನು ನಾವು ಬೆಳೀತಕ್ಕಂಥದ್ದು, ಶಿಫಾರಸು ಮಾಡ್ತಕ್ಕಂಥದ್ದು ನಾವು ಮಾಡ್ತಾಯಿರ್ತೀವಿ. ನೀವು ಒಬ್ಬ ಸಂಪೂರ್ಣ ರೈತ ಅಂತ ಹೇಳ್ಬೇಕಂತಂದರೆ ಹಸುಗಳು, ಕುರಿಗಳು ಮತ್ತು ಮೇಕೆಗಳಿರಬೇಕು. ಎಷ್ಟು ಪ್ರಮಾಣದಲ್ಲಿದ್ದರೆ ಅವನು ಎಕನಾಮಿಕಲ್ ಆಗಿ ಒಂದು ಜೀವನ ಸಾಗಿಸ್ಬೋದು? ನಾನು ಮೊದಲು ಹೇಳ್ದಂಗೆ ಯಾವ ರೈತ ಒಂದು ಹೈನುಗಾರಿಕೆ ಅಂತಕ್ಕಂಥದ್ದು ಒಂದು ಲಾಭದಾಯಕವಾದಂಥ ಉದ್ದಿಮೆ ಆಗಬೇಕಾದ್ರೆ ಆ ರೈತ ತಮ್ಮ ಜಾನುವಾರುಗಳು ಬೇಕಾದಂಥ ಮೇವುಗಳನ್ನ ತಾನೇ ಉತ್ಪಾದನೆ ಮಾಡಬೇಕು. ಈಗ ಉದಾಹರಣೆ, ಎಲ್ಲ ರೈತರು ಸಹ ಸೀಮೆ ಹುಲ್ಲು ಹಾಕ್ತಾರೆ. ಆ ಸೀಮೆ ಹುಲ್ಲು ಜೊತೆಗೆ ಯಾವ ರೈತರು ಸಹ ಒಂದು ಅಗಸೆನಾಗಲಿ, ಹಾಲಿವಾಣ ಆಗಲಿ, ಅಲಸಂದೆ ಆಗಲಿ, ಹುಳ್ಳಿ ಸೊಪ್ಪು ಅಂದರೆ ಸೊಪ್ಪಿನ ಜಾತಿಗೆ ಸೇರಿರ್ತಕ್ಕಂಥ ಹುಲ್ಲುಗಳನ್ನ ಅವ್ರು ಬೆಳೆಯೋದಿಲ್ಲ. ನಾನು ಮೊದಲೇ ಹೇಳಿದೆ, ಯಾವುದೇ ಒಂದು ಹಸುವಿನಲ್ಲಿ ನಾವು ಉತ್ತಮವಾದಂಥ ಇಳುವರಿ ಪಡಿಬೇಕು ಅಂದಾಗ 60 ಭಾಗ ಹುಲ್ಲಿನ ಗುಂಪು ಸೇರಿರ್ತಕ್ಕಂಥ ಮೇವು ಕೊಡಬೇಕು, 40 ಭಾಗ ಸೊಪ್ಪಿನ ಗುಂಪಿಗೆ ಸೇರಿರ್ತಕ್ಕಂಥ ಮೇವು ಕೊಡಬೇಕು. ಸೊ ರೈತ ಬಾಂಧವರು ತಾವು ಬೆಳಿಬೇಕಾದ್ರೆ ಈ ಅಂಶವನ್ನು ಗಮನದಲ್ಲಿಟ್ಕೊಬೇಕು. ಅಂದರೆ ಒಂದು ಜಾನುವಾರು ಅಂದ ತಕ್ಷಣ ಸೊಪ್ಪನ್ನು ಬೆಳಿಬೇಕು, ಹಸಿರು ಹುಲ್ಲನ್ನು ಸಹ ಬೆಳಿಬೇಕು. ಎರಡನ್ನೂ ಬೆಳೆದಾಗ ಮಾತ್ರ ಅವನು ಅತ್ಯಂತ ಲಾಭದಾಯಕವಾದಂಥ ಒಂದು ಇದನ್ನು ಕಾಣಲಿಕ್ಕೆ ಸಾಧ್ಯ. ಈ ಕೆಲ ರೈತ ಬಂದರೆ ಏನು ಮಾಡ್ತಾರೆ ಅಂದರೆ ಅವ್ರ ಜಮೀನಲ್ಲಿ ಪ್ರತಿ ಜಮೀನಲ್ಲೂ ಸಹ 10 ಗುಂಟೆ ಸೀಮೆ ಹುಲ್ಲು ಹಾಕ್ತಾರೆ. 1 ಗುಂಟೆ ಅವ್ರ ಹತ್ರ ಅಲಸಂದೆ ಆಗಲಿ, ಹಸಿರು ಸೊಪ್ಪಾಗಲ್ಲ, ಸೀದಾ ಹೋಗಿ ಫೀಡ್ಸ್ ತಗೊಂಬರ್ತಾರೆ. ಆವಾಗ ಏನಾಗುತ್ತೆ, ಅದು ಅತ್ಯಂತ ದುಬಾರಿ ಆಗ್ತದೆ. ಆ ಫೀಡ್ಸನ್ನು ಈಗ 5 kg ಕೊಡ್ತಕ್ಕಂಥ ಫೀಡ್ಸನ್ನು ಅವನು 1 kg ತರ್ಬೋದು. ಯಾವಾಗ ಆ 4 kg ಕೊಂಡೋಗಿ ಅವರು ಸೊಪ್ಪಿನ ಮುಖಾಂತರ ಕೊಟ್ಟಾಗ ಮಾತ್ರ ಅದು ನಮಗೆ ದುಬಾರಿ ಅನಿಸೋದಿಲ್ಲ. ಆವಾಗ ಬರೀ ನೀವು ಅದು ಫೀಡ್ಸ್ ಮುಖಾಂತರ ಅದನ್ನು ನಾವು ಒದಗಿಸ್ತೀವಿ ಅಂದಾಗ ಅದು ದುಬಾರಿ ಆಗುತ್ತೆ. ಅದಕ್ಕೆ ರೈತ ಬಂದು ನಾನು ಹೇಳೋದೇನಪ್ಪ ಅಂದರೆ, ಯಾವುದೇ ರೈತ ಆಗಲಿ 1 ಎಕರೆನ ಅವರು ಹುಲ್ಲನ್ನು ಬೆಳಿತೀವಿ ಅಂತ ಮನಸ್ಸಲ್ಲಿ ಇಟ್ಕೊಂಡ್ರೆ ಒಂದು 3/4 ಭಾಗ ಹುಲ್ಲಿನಂಶ, 1/4 ಭಾಗದಲ್ಲಿ ಅವ್ರ ಜಮೀನಲ್ಲಿ ಸೊಪ್ಪು ಜಾತಿ ಸೇರಿರ್ತಕ್ಕಂಥದ್ದು, ಅಗಸೆ ಸೊಪ್ಪು, ಹಾಲಿವಾಣ ಸೊಪ್ಪು, ನುಗ್ಗೆ ಸೊಪ್ಪು ಅಥವಾ ಅಲಸಂದೆ ಸೊಪ್ಪು, ಹುಳ್ಳಿ ಸೊಪ್ಪು, ಈ ಥರ ಸೊಪ್ಪಿನ ಜಾತಿ ಸೇರಿರ್ತಕ್ಕಂಥ ಅಂಶಗಳು ಸದಾಕಾಲ ಅವ್ರ ಜಮೀನಲ್ಲಿ ಇರಲೇಬೇಕು. ಈಗ ಸಪೋಸ್ ನಾನು ಮೊದಲು ಹೇಳ್ದಂಗೆ ಇದು ಕಡ್ಡಾಯ ಅಂದರೆ ಅವನು ಹುಲ್ಲಿನ ಜೊತೆಗೆ ಸೊಪ್ಪಿನ ಜಾತಿ ಸೇರಿರ್ತಕ್ಕಂಥ ಪದಾರ್ಥಗಳನ್ನು ಜಮೀನಲ್ಲಿ ಬೆಳೆದಾಗ ಮಾತ್ರ ನಾವು ಸಮತೋಲನ ರೀತಿಯಲ್ಲಿ ಆಹಾರನ ಒದಗಿಸ್ಬೋದು. ಕೊಡ್ತಕ್ಕಂಥ ಕಾನ್ಸಂಟ್ರೇಟ್ ಫೀಡ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಕಡಿಮೆ ಮಾಡ್ಕೊಬೋದು. 5 kg ಕೊಡ್ತಕ್ಕಂಥ ರೈತ 1 kgನ ಬಳಸ್ಬೋದು, 4 kg ಅದರಲ್ಲಿ ಕಡಿಮೆ ಮಾಡ್ಕೊಬೋದು. ಆವಾಗ ಮಾತ್ರ ಅದು ಲಾಭದಾಯಕವಾಗಿ ಕಂಡು ಬರ್ತದೆ. ಎಷ್ಟು ಜಾನುವಾರು ಇಟ್ಕೋಬೇಕು ಸರ್? ಎಷ್ಟು ಒಬ್ಬ ರೈತ ಎಷ್ಟು ಜಾನುವಾರು ಇಟ್ಕೊಂಡ್ರೆ ಅವನಿಗೆ ಸಮಗ್ರ ಕೃಷಿಯಲ್ಲಿ ಒಳ್ಳೆಯ ಹೈನುಗಾರಿಕೆ? ಈಗ ಏನಾಗುತ್ತೆ ಅಂದರೆ ಅದು ಅವನಲ್ಲಿರ್ತಕ್ಕಂಥ ಸಂಪನ್ಮೂಲ, ಅವರ ಸಂಪನ್ಮೂಲ ಆಧಾರದ ಮೇಲೆ ಅವರ ಹಸಿಗಳ ಪ್ರಮಾಣವನ್ನು ನಿರ್ಧಾರ ಮಾಡೋದು. ಈಗ ನಾನು ಹೇಳ್ತೀನಿ ಅಂದರೆ, ಈಗ 1 ಎಕರೆ ರೈತ ಒಂದು ಎಕರೆ ಜಮೀನಲ್ಲಿ ಅವನು ಹುಲ್ಲನ್ನು ಬೆಳೆಯೋದೇ ಆದರೆ ಸುಮಾರು 1 ಎಕರೆನಲ್ಲಿ ಅವನು ಜಮೀನಲ್ಲಿ ಬರೀ ನಾನು ಮೇವುಗೋಸ್ಕರ ಅದನ್ನು ಮೀಸಲಾಗಿಟ್ಟಿನಿ ಅಂತಂದರೆ 5ರಿಂದ 6 ಹಸು ತನಕ ಅವ್ನು ಅಂದರೆ ಹೊರಗಡೆಯಿಂದ ಒಂದು ಕಾಳು ಅಥವಾ 1 ಗ್ರಾಮು ಹುಲ್ತಾ ಇದ್ದಾನೆ ಅವನು ಒಂದು 5ರಿಂದ 6 ಹಸುಗಳನ್ನ ಅವರು ಸಾಕೊಂಬೋದು ಅವ್ರ ಹತ್ರ. ಅಂದರೆ ಎಷ್ಟು ಹಸು ಸಾಕ್ಬೋದು ಅನ್ನೋದಕ್ಕಿಂತ ಅವ್ರ ಹತ್ರ ಏನು ಸಂಪನ್ಮೂಲ ಇರ್ತದಲ್ಲ, ಸಂಪನ್ಮೂಲ ಆಧಾರದ ಮೇಲೆ ಅವನು ಜಾನುವಾರುಗಳ ಸಂಖ್ಯೆಯನ್ನು ನಾವು ನಿರ್ಧಾರನ ಮಾಡ್ತೀವಿ. ಎಷ್ಟು ಏರಿಯಾದಲ್ಲಿ ಅವನು ಹುಲ್ಲು ಹಾಕೋಬೋದು? ಈಗ ಬೇರೆನೂ ಮಾಡ್ಕೋಬೇಕು, ಮತ್ತು 1 ಎಕರೆನ ಡಿವೈಡ್ ಮಾಡ್ಕೋಬೇಕು ಹುಲ್ಲಿಗೆ. ಸಪೋಸ್ ಒಬ್ಬ ರೈತ 2 ಎಕರೆ 7 ಹಸು ನಾನು ಕಟ್ತೀನಿ ಅಂತಂದಾಗ ಒಂದು 10 ಗುಂಟೆನಲ್ಲಿ ಹುಲ್ಲು ಮೇಂಟೈನ್ ಮಾಡಲೇಬೇಕು. 1 ಎಕರೆಯಲ್ಲಿ ನಾವು ಹಸು ಹುಲ್ಲನ್ನು ಹಾಕಿದಾಗ 6ರಿಂದ 7 ಹಸು ನಾವು ಮೇಂಟೈನ್ ಮಾಡ್ಬೋದು. ವರ್ಷ ಪೂರ್ತಿ ಹೊರಗಡೆ ಹಸುಗಳನ್ನ ಬಿಡದೇನೆ ಕೊಟ್ಟಿಗೆನಲ್ಲೇ ಕಟ್ಕೊಂಡು ವರ್ಷ ಪೂರ್ತಿ ನಾನು ಹಸಿರು ಮೇವು ಒದಗಿಸ್ಬೇಕು ಅಂತಂದಾಗ ಸಾಮಾನ್ಯವಾಗಿ 6ರಿಂದ 7 ಹಸು ಇತ್ತಂದಾಗ 1 ಎಕರೆ ಹುಲ್ಲು ಹಾಕಬೇಕಾಗುತ್ತೆ. ನೀವು ಹೇಳ್ದಂಗೆ ಈಗ ಸಪೋಸ್ ಅವ್ನು 2 ಹಸು ಕಟ್ಕೊತೀನಿ ಅಂದರೆ 10 ಗುಂಟೆನಲ್ಲಿ ಹುಲ್ಲು ಇರಲೇಬೇಕಾಗುತ್ತದೆ. ಸೊ ಈಗ ಅವ್ನಿಗೆ ಜಾಗ ಇರೋದಿಲ್ಲ, ಬರೀ ಸೀಮೆ ಹುಲ್ಲು ಬೆಳೆಯೋಕ್ಕೆ ಮಾತ್ರ ಅವಕಾಶ ಇರ್ತದೆ. ನಾನು ಮೊದಲು ಹೇಳಿದೆ ನಿಮಗೆ ಸಮತೋಲನ ರೀತಿಯಲ್ಲಿ ಆಹಾರ ಒದಗಿಸ್ಬೇಕು, ಹೊರಗಡೆ ತರ್ತಕ್ಕಂಥ ಕಾನ್ಸಂಟ್ರೇಟ್ ಫೀಡ್ಸನ್ನು ಕಡಿಮೆ ಮಾಡ್ಬೇಕಂದಾಗ ಆ ಸೀಮೆ ಹುಲ್ಲಿರ್ತಕ್ಕಂಥ 10 ಗುಂಟೆನಲ್ಲಿ ಅವನು ಮತ್ತೊಂದು ಹುಲ್ಲು ಬೆಳ್ಕೊಬೇಕು ಅಂದಾಗ ಅದಕ್ಕೆ ನಾವೇನು ಹೇಳ್ತೀವಿ, ಸೀಮೆ ಹುಲ್ಲನ್ನು 3 ಅಡಿಗೆ ಹಾಕಿ ಅಂತ ಹೇಳ್ತೀವಿ. ಆ 3 ಅಡಿಯಲ್ಲಿ ಜಾಗ ಇರ್ತದಲ್ಲ ಅಂಥ ಕಡೆ ಅಲಸಂದೆ ಸೊಪ್ಪು ಅಥವಾ ಹುಳ್ಳಿ ಸೊಪ್ಪನ್ನು ಹಾಕೊಂಡ್ರೆ 2 ಸಹ ನಮ್ಮ ಸಮತೋಲನ ರೀತಿಯಲ್ಲಿ ಅಂದರೆ ಪ್ರತಿ 40 ದಿನ ಕಟ್ ಮಾಡ್ತಾರಲ್ಲ ಸೀಮೆ ಹುಲ್ಲ, ಕಟ್ ಮಾಡ್ಬೇಕಾದ್ರೆ ಇವನು ಕಟ್ ಮಾಡಿ ಮೇಯಿಸ್ತಕ್ಕಂಥ ಸಮತೋಲನ ರೀತಿಯಲ್ಲಿ ಆಹಾರನ ಒದಗಿಸ್ತಕ್ಕಂಥ. ಅಂದರೆ ಇರ್ತಕ್ಕಂಥ ಒಂದು ಪ್ರದೇಶದಲ್ಲೇ ಇಂಟೆನ್ಸಿವ್ ಆಗಿ ನಾವು ಕಲ್ಟಿವೇಷನ್ ಮಾಡ್ತಂದಾಗ ನಾವು ಇರ್ತಕ್ಕಂಥ ಭೂಮಿನಲ್ಲೇನೋ ಸಹ ನಾವು ಅಧಿಕವಾಗಿ ಉತ್ಪಾದನೆಯನ್ನು ಮಾಡಬೇಕು ಮತ್ತು ವೈಜ್ಞಾನಿಕವಾಗಿ ಮಾಡೋದು. ನಾವು ಸಾಮಾನ್ಯವಾಗಿ ನಾವು ಸೀಮೆ ಹುಲ್ಲು ಹಾಕ್ತೀವಿ, ಕಳೆ ತೆಗೆಯೋದಾಗಲಿ, ನೀರು ಕೊಡೋದಾಗಲಿ ಅಥವಾ ರಸಗೊಬ್ಬರಗಳನ್ನ ಬಳಸೋದಾಗಲಿ ಯಾರೂ ಮಾಡೋಕ್ಕೆ ಹೋಗೋದಿಲ್ಲ. ಈಗ ಯಥೇಚ್ಛವಾಗಿ ನೀವು ಸಗಣಿ ಗೊಬ್ಬರ ಇತ್ತು ಅಂದಾಗ ಓಕೆ, ಸಮಸ್ಯೆ ಏನಾಗೋದಿಲ್ಲ, ಉತ್ಪನ್ನ ಸಿಗುತ್ತೆ. ಬಟ್ ಇಂಥವು ನಾವು ಸಗಣಿ ಗೊಬ್ಬರ ಹಾಕಲ್ಲ ಅಂದಾಗ ಇವುಗಳು ಸಹ ನಾವು ಉತ್ತಮವಾದಂಥ ಇಳುವರಿ ಪಡಿಬೇಕಂದ್ರೆ ಸಮತೋಲನ ರೀತಿಯಲ್ಲಿ ನಾವು ರಸಗೊಬ್ಬರಗಳನ್ನ ನಾವು ಕೊಡಬೇಕಾಗುತ್ತೆ. ಕತ್ತಾಳೆ ಮುಳ್ಳು ರಹಿತ ಕತ್ತಾಳೆ ಬಗ್ಗೆ ಹೇಳಿದ್ರಿ,
ಆ ಮುಳ್ಳುರಹಿತ ಕತ್ತಾಳೆ ಬೀಜ ಅಂದರೆ ಬಿತ್ತನೆಗೆ ಎಲ್ಲಿ ತೊಗೋಬೋದು ಅವರು? ಸೊ ಈಗ ನಮ್ಮಲ್ಲೇ ಬಂದು ನಾವು ಕೊಡ್ತೀವಿ. ರೈತ ಬಾಂಧವರಿಗೆ ಸಪೋಸ್ ಯಾರಾದರೂ ಆಸಕ್ತಿ ಇರ್ತಕ್ಕಂಥ ರೈತರು ನಾನು ಕತ್ತಾಳೆ ಬೆಳಿತೀನಿ ಅಂತ ಬಂದಾಗ ನಾವು ಒಂದೆಲೆ ಕೊಡ್ತೀವಿ. ಅವ್ರಿಗೆ ಒಂದೆಲೆಯಲ್ಲಿ 7-8 ಅವ್ರಿಗೆ ಪೀಸ್ಗಳಾಗ್ತವೆ. ಅದನ್ನು ಅವರೇನೇ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಸಾಕಷ್ಟು ಈಗ ನಮ್ಮ ನಾಗಮಂಗಲದಲ್ಲಿ ಒಂದು ಹೈನುಗಾರಿಕಾ ಸಂಶೋಧನಾ ಕೇಂದ್ರ ಇದೆ. ಅಲ್ಲೂ ಸಾಕಷ್ಟು ಕತ್ತಾಳೆ ಎಲೆಗಳು ಸಹ ಸಿಗ್ತವೆ. ಇಲ್ಲಿ ರೈತ ಬಾಂಧವರು ಬಂತಂದಾಗ 1-2 ಎಲೆಗಳು ತಗೊಂಡು ಅವರು ಅದನ್ನು ಅಭಿವೃದ್ಧಿಪಡಿಸ್ಕೊಂಡು. ಸೊ ಈಗ ಮೇವಿನ ಬೆಳೆ ಅಂದ ತಕ್ಷಣ ಕಾಡ್ತಕ್ಕಂಥ ಸಮಸ್ಯೆ ಅಂದರೆ ಮೇವಿನ ಬೀಜಗಳ ಒಂದು ಲಭ್ಯತೆ. ಸೊ ಮೇವಿನ ಬೀಜಗಳ ಲಭ್ಯತೆ ಅಂತಂದಾಗ ಸಾಕಷ್ಟು ನಮ್ಮ ದೇಶದಲ್ಲಾಗಲಿ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಏಜೆನ್ಸಿಗಳಿವೆ. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಸಹ ರಾಷ್ಟ್ರೀಯ ಬೀಜ ಪ್ರಾಯೋಜನೆ NSP ಅಂತ ನಾವು ಕರಿತೀವಿ GKVKನಲ್ಲಿ. ಅಲ್ಲೂ ಸಹ ನಾವು ಸಾಕಷ್ಟು ಮೇವಿನ ಬೆಳೆಗಳ ಉತ್ಪಾದನೆ ಬೀಜೋತ್ಪಾದನೆ ಸಹ ನಾವು ಮಾಡ್ತಾಯಿರ್ತೀವಿ. ಅಲ್ಲೂ ಸಹ ನೀವು ಬೀಜನ ಪಡಿಬೋದು. ಇಲ್ಲಿ ನಮ್ಮ VC ಫಾರ್ಮಲ್ಲಿ ಬೀಜ ಸಂಸ್ಕರಣಾ ಘಟಕ ಅಂತ ಐತೆ. ಅಲ್ಲೂ ಸಹ ನಾವು ಸಹ ರೈತ ಬಂದು ನೋಡ್ತಾ ಇರ್ತೀವಿ. ರಾಗಿ, ಭತ್ತ, ಜೋಳ ಎಲ್ಲ ಬೀಜ ತಗೊಂಡು ಹೋಗ್ತಿರ್ತಾರೆ. ಅದ್ರ ಜೊತೆಗೆ ಸಹ ಮೇವಿನ ಬೀಜಗಳು ಸಹ ಲಭ್ಯತೆ ಇರ್ತವೆ. ಇಲ್ಲೂ ಸಹ ನೀವು ಬೀಜನ ನೀವು ಪಡಿಬೋದು. ಇದ್ರ ಜೊತೆಗೆ ರಾಜ್ಯ ಮಟ್ಟದಲ್ಲಿ NSC ಅಂತ ಹೇಳ್ತೀವಿ, ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಅಂತ, ಅಂದರೆ ರಾಷ್ಟ್ರೀಯ ಬೀಜ ನಿಗಮ ಅಂತೇಳಿ. ಇದು ಪ್ರತಿ ಜಿಲ್ಲೆನಲ್ಲೂ ಸಹ ಒಂದೊಂದಿರ್ತದೆ. ಸೊ ಅಲ್ಲೂ ಸಹ ತಾವು ಬೀಜಗಳನ್ನ ಪಡಿಬೋದು. ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಅಂತ, ಕರ್ನಾಟಕ ರಾಜ್ಯ ಬೀಜ ನಿಗಮ ಅಂತೇಳಿ, ಅಲ್ಲೂ ಸಹ ನೀವು ಮೇವಿನ ಬೀಜಗಳನ್ನ ಬೆಳೆಯೋದು. ಇವೆಲ್ಲದರ ಜೊತೆಗೆ ಖಾಸಗೇತರ ಸಂಸ್ಥೆಗಳು ಸಹ ಕೆಲವೊಂದು ಮೇವಿನ ಬೀಜಗಳನ್ನು ಮಾರಾಟ ಮಾಡ್ತಿರ್ತಾರೆ. ಅಲ್ಲೂ ಸಹ ನೀವು ಮೇವಿನ ಬೀಜಗಳನ್ನು ಪಡ್ಕೊಬೋದು. ಮತ್ತು ನೀವು ಒಂದು ಸಲ ನೀವು ಬೀಜ ತಂದು ಆ ಬೀಜ ಕೂಡ ನೀವು ಜಾಸ್ತಿ ಮಾಡಿಕೊಂಡು ನೀವೇ ಅದ ಬೀಜಗಳನ್ನ ಉತ್ಪತ್ತಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ನೀವೇ ಬಳಸ್ತಕ್ಕಂಥ ಒಂದು ಅಭ್ಯಾಸವನ್ನು ತಾವು ಬಳಸ್ಕೊಬೇಕು. ಯಾಕಂದ್ರೆ ಪ್ರತಿ ಸಲ ಬೀಜಕ್ಕೋಸ್ಕರ ನೀವು ಹುಡ್ಕಕ್ಕೆ ಹೋಗಬಾರ್ದು. ಒಂದು ಸಲ ತಂದ ಬೀಜನ ತಾವೇ ಅದನ್ನು ಬೆಳೆದು ಶುದ್ಧೀಕರಣ ಮಾಡ್ಕೊಂಡು ಸಂಸ್ಕರಣೆ ಮಾಡಿ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಿ ಮತ್ತೆ ನೀವು ಅದನ್ನು ಪುನರ್ಬಳಕೆ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ತಾವು ಇಟ್ಕೊಂಡು ಯಾವುದೋ ಹೈನುಗಾರಿಕೆ ಅಂತಕ್ಕಂಥದ್ದನ್ನ ನೀವು ಲಾಭದಾಯಕವಾದಂಥ ಉದ್ದಿಮೆ ಮಾಡಬೇಕಂತಂದರೆ ತಮ್ಮ ಜಾನುವಾರಿಗೆ ಬೇಕಾದಂಥ ಮೇವುಗಳನ್ನು ಅಥವಾ ಅಲ್ಲಿ ಬೇಕಾದಂಥ ಒಂದು ಸಮತೋಲನ ಆಹಾರವನ್ನು ತಾವು ಬೆಳ್ಕೊಂಡ್ರೆ ಆದರೆ ಖಂಡಿತ ಇದು ಒಂದು ಲಾಭದಾಯಕವಾದಂಥ ಅಂದರೆ ಕೃಷಿಗೆ ಅವಲಂಬಿತವಾದಂಥ ಉದ್ದಿಮೆಗಳಲ್ಲಿ ಅತ್ಯಂತ ಲಾಭದಾಯಕ ಉದ್ದಿಮೆ ಅನ್ನೋದರಲ್ಲಿ ಏನೇ ಒಂದು ಅನುಮಾನ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ಹೆಸರು ಡಾಕ್ಟರ್ ಶೇಖರ್ BJ ಅಂತೇಳಿ. ನಾನು ಮೇವು ಬೆಳೆ ವಿಭಾಗದಲ್ಲಿ ಬೇಸಾಯ ಶಾಸ್ತ್ರಜ್ಞ ಮತ್ತು ಆ ಯೋಜನೆ ಮುಖ್ಯಸ್ಥನಾಗಿ ನಾನಿಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಂದರೆ ಮೇವಿನ ಬೆಳೆ ಬಗ್ಗೆ ಯಾವುದಾದ್ರು ನಿಮ್ಗೆ ಸಮಸ್ಯೆಗಳಿದ್ದಾಗ ಅನುಮಾನಗಳಿದ್ದಾಗ ಅದಕ್ಕೆ ಬೇಕಾದಂಥ ತಾಂತ್ರಿಕ ಮಾಹಿತಿ ಬೇಕಾದಾಗ ಖಂಡಿತವಾಗಿ ತಾವು ನನ್ನನ್ನು ಖುದ್ದಾಗಿ ಕಾಣ್ಬೋದು. ಸಪೋಸ್ ಖುದ್ದಾಗಿ ಬರಲಿಕ್ಕಾಗಲ್ಲ ಅಂದಾಗ ನನ್ನನ್ನು ದೂರವಾಣಿ ಸಂಪರ್ಕ ಮುಖಾಂತರ ನನ್ನ ಭೇಟಿ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 9900618898. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ದೂರವಾಣಿ ಸಂಖ್ಯೆ 9900618898. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ದೂರವಾಣಿ ಸಂಖ್ಯೆ 9900618898. ಸೊ ದೂರವಾಣಿ ಸಂಖ್ಯೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಓಪನ್ ಇರ್ತದೆ. ಸೊ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನನ್ನ ಯಾವ ಸಂದರ್ಭದಲ್ಲಾದರೂ ಸಹ ತಾವು ರೈತ ಬಾಂಧವರು ದೂರವಾಣಿ ಮುಖಾಂತರ ಸಂಪರ್ಕ ಮಾಡ್ಬೋದು, ತಾಂತ್ರಿಕ ಮಾಹಿತಿನ ಪಡಿಬೋದು. ಮೇವಿನ ಒಂದು ಬೀಜಗಳು ಅಥವಾ ಮೇವಿನ ಕಡ್ಡಿಗಳು ಬೇರುಗಳು ಬೇಕು ಅಂದಾಗ ನಮ್ಮ ಒಂದು ಸಂಶೋಧನಾ ಕೇಂದ್ರಕ್ಕೆ ಬಂದು ಅದನ್ನು ತಾವು ಪಡೆಯಬಹುದು.